ನಮಸ್ಕಾರ. ಸೋನಿ9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಮಾಧ್ಯಮ ಪ್ರತಿನಿಧಿಗಳಿಗೆ ಹಮ್ಮಿಕೊಂಡಿದ್ದ ಕಾರ್ಯಾಗಾರದಲ್ಲಿ ಡೆಂಗು ಚಿಕನ್ ಗುನ್ಯಾ ರೋಗಗಳ ಬಗ್ಗೆ ಭಯಬೇಡ, ಮುಂಜಾಗ್ರತೆ ಇರಲಿ. ಡಾಕ್ಟರ್ ಧ್ಯಾನೇಶ್ವರ್ ನಿರಗುಡೆ. ಅಂಚೆ ಇಲಾಖೆಯ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಏರ್ಪಡಿಸಿದ ವಿಭಾಗ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಭಾರತೀಯ ಅಂಚೆ ಇಲಾಖೆಯ ಉತ್ತರ ಕರ್ನಾಟಕ ವಲಯ ನಿರ್ದೇಶಕಿ ವಿ ತಾರಾ ಉದ್ಘಾಟಿಸಿದ್ದರು. ಅಗ್ರಿಕಲ್ಚರ್ ಅಧಿಕಾರಿಗಳಿಗೆ ರೈತ ಮುಖಂಡರು ಭೇಟಿ ನೀಡಿ ಶೀಘ್ರದಲ್ಲಿ ಬರಗಾಲ ಮತ್ತು ಅತಿವೃಷ್ಟಿಯ ಪರಿಹಾರ ಮತ್ತು ಕಬ್ಬಿನ ಬಿಲ್ ಪಾವತಿ ಶೀಘ್ರದಲ್ಲಿ ಪರಿಹರಿಸಬೇಕೆಂದು ರೈತರು ಒತ್ತಾಯಿಸಿದ್ದರು. ಬೀದರ್ ನಗರಕ್ಕೆ ಅಬಕಾರಿ ಸಚಿವರಾದ ಆರ್.ಪಿ. ತಿಮ್ಮಾಪುರ್ ಅವರು ಪ್ರವಾಸ ಕೈಗೊಂಡಿದ್ದಕ್ಕೆ ಮಾದಿಗ ಸಮಾಜದ ಸಮುನಾಯಕ ಸಮಿತಿ ವತಿಯಿಂದ ಅದ್ದೂರಿ ಸನ್ಮಾನ ಹಮ್ಮಿಕೊಳ್ಳಲಾಗಿದೆ ಎಂದು ಫರ್ನಾಂಡಿಸ್ ಹಿಪ್ಪಳಗಾವ್ ಪೂರ್ವಭಾವಿ ಸಭೆಯಲ್ಲಿ ಹೇಳಿದ್ದರು. ಬೀದರ್ ವಿದ್ಯಾನಗರ್ ಬಡಾವಣೆಯ ಮೆಥೋಡಿಸ್ಟ್ ಚರ್ಚ್ನ ಬೆಳ್ಳಿ ಮಹೋತ್ಸವ ನಿಮಿತ್ತ ಭಾನುವಾರ ರಾತ್ರಿ ಹಮ್ಮಿಕೊಂಡಿದ್ದ ದೈವ ಸಂದೇಶ ಕಾರ್ಯಕ್ರಮವನ್ನು ಬಿಷಪ್ ಎನ್.ಎಲ್. ಕರ್ಕರೆ ಉದ್ಘಾಟಿಸಿದ್ದರು. ಬೀದರ್ ಶ್ರೀಮತಿ ಇಂದಿರಾಬಾಯಿ ಗುರುದಪ್ಪ ಶೆಟ್ಕರ್ ಪ್ರೌಢಶಾಲೆಯಲ್ಲಿ 8ನೇ ತರಗತಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ನಡೆಯಿತು. ಸುದ್ದಿಯ ವಿವರಗಳು. ಡೆಂಗು, ಚಿಕನ್ ಗುನ್ಯಾ ಹಾಗೂ ಮಲೇರಿಯಾ ರೋಗಗಳ ಬಗ್ಗೆ ಜನರು ಭಯ ಪಡಬೇಕಾಗಿಲ್ಲ, ಆದರೆ ಮುಂಜಾಗ್ರತೆ ವಹಿಸಬೇಕೆಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಧ್ಯಾನೇಶ್ವರ್ ನಿರಗುಡೆ ಹೇಳಿದರು. ಅವರು ಬೀದರ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಚೇರಿ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಬೀದರ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಿಗಳ ನಿಯಂತ್ರಣಾಧಿಕಾರಿಗಳ ಕಚೇರಿ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ಡೆಂಗು ಮತ್ತು ಚಿಕನ್ ಗುನ್ಯಾ ನಿಯಂತ್ರಣ ಕುರಿತು ಸಾರ್ವಜನಿಕರಿಗೆ ತಿಳಿಪಡಿಸಲು ಮಾಧ್ಯಮ ಪ್ರತಿನಿಧಿಗಳಿಗೆ ಹಮ್ಮಿಕೊಂಡಿದ್ದ ಕಾರ್ಯಾಗಾರದಲ್ಲಿ ಮಾತನಾಡಿದ್ದರು. ಮನೆಯ ಒಳಗೆ ಹಾಗೂ ಹೊರಗಡೆ ಮೇಲ್ಛಾವಣಿಯ ನೀರಿನ ತೊಟ್ಟಿಗಳನ್ನು ತಪ್ಪದೆ ವಾರಕ್ಕೊಮ್ಮೆ ನೀರನ್ನು ಖಾಲಿ ಮಾಡಿ ಒಣಗಿಸಿ ಮತ್ತೆ ನೀರು ತುಂಬಿದ ನಂತರ ಮುಚ್ಚಳಿಕೆಯಿಂದ ಅದನ್ನು ಭದ್ರವಾಗಿ ಮುಚ್ಚಬೇಕು ಎಂದರು. ಡೆಂಗು, ಚಿಕನ್ ಗುನ್ಯಾ, ಮಲೇರಿಯಾ ಕಾಯಿಲೆಗಳು ಹೆಣ್ಣು ಅಲಾವಲಿ ಸೊಳ್ಳೆ ಕಚ್ಚುವುದರಿಂದ ಈ ಕಾಯಿಲೆಗಳು ಬರುತ್ತವೆ. ಹಾಗಾಗಿ ಸಾರ್ವಜನಿಕರು ತಮ್ಮ ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ಮನೆಯ ಒಳಗೆ ಹಾಗೂ ಹೊರಗಡೆ ಮೇಲ್ಛಾವಣಿಯ ನೀರಿನ ತೊಟ್ಟಿಗಳನ್ನು ತಪ್ಪದೆ ವಾರಕ್ಕೊಮ್ಮೆ ನೀರಿನ ಖಾಲಿ ಮಾಡಿ ಒಣಗಿಸಿ ಮತ್ತೆ ನೀರು ತುಂಬಿದ ನಂತರ ಮುಚ್ಚಳಿಕೆಯಿಂದ ಅದನ್ನು ಭದ್ರವಾಗಿ ಮುಚ್ಚಬೇಕು ಎಂದರು. ಒಡೆದ ಬಾಟಲಿ, ಟೀನ್, ಟೈರ್ ಇತ್ಯಾದಿಗಳಲ್ಲಿ ನೀರು ಸಂಗ್ರಹವಾಗದಂತೆ ನೋಡಿಕೊಳ್ಳಬೇಕು. ಏರ್ ಕೂಲರ್ ಹಾಗೂ ಬೆಂಕಿ ಆರಿಸಲು ಉಪಯೋಗಿಸುವ ಬಕೆಟ್ಗಳಲ್ಲಿ ನೀರನ್ನು ಆಗಾಗ್ಗೆ ಬದಲಾಯಿಸಬೇಕು ಮತ್ತು ಮಲಗುವಾಗ ಸೊಳ್ಳೆ ಪರದೆಗಳನ್ನು ಉಪಯೋಗಿಸಬೇಕು. ಇಡಿಸ್ ಎಂಬ ಜಾತಿಯ ಸೊಳ್ಳೆಗಳು ಮನೆಯ ಒಳಗಡೆಯ ಹೂದಾನಿಗಳಲ್ಲಿ, ನೀರಿನ ಏರ್ ಕೂಲರ್, ನೀರಿನ ತೊಟ್ಟಿಗಳಲ್ಲಿ ಹೆಚ್ಚಾಗಿ ಸೊಳ್ಳೆಗಳು ಉತ್ಪತ್ತಿಯಾಗುತ್ತವೆ. ಈ ಜಾತಿಯ ಸೊಳ್ಳೆಗಳು ಮನುಷ್ಯನಿಗೆ ಹಗಲು ಹೊತ್ತಿನಲ್ಲಿ ಕಚ್ಚುತ್ತವೆ ಎಂದರು. ಡೆಂಗು ಜ್ವರ, ಇಡಿಸ್ ಈಜಿಪ್ಟ್ ಎಂಬ ಜಾತಿಯ ಸೊಳ್ಳೆಗಳ ಕಡಿತದಿಂದ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವ ಒಂದು ವೈರಸ್ ಕಾಯಿಲೆಯಾಗಿದ್ದು, ಇದಕ್ಕೆ ನಿಖರವಾದ ಔಷಧೋಪಚಾರ ಇಲ್ಲದೆ ಇರುವುದರಿಂದ ರೋಗ ತಡೆಗೆ ಹೆಚ್ಚಿನ ಗಮನ ನೀಡಬೇಕು. ಈ ರೋಗದ ಲಕ್ಷಣಗಳು ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ವಿಪರೀತ ತಲೆನೋವು, ಕಣ್ಣುಗಳ ಹಿಂಭಾಗದಲ್ಲಿ ನೋವು, ಮಾಂಸಖಂಡ ಮತ್ತು ಕೀಲುಗಳಲ್ಲಿ ವಿಪರೀತ ನೋವು ಕಾಣಿಸಿಕೊಳ್ಳುವುದು ಹಾಗೂ ರಕ್ತ ಮಿಶ್ರಿತ ಗಂಧೆಗಳಲ್ಲಿ ಕಾಣಿಸಿಕೊಳ್ಳುತ್ತವೆ ಎಂದು ಹೇಳಿದ್ದರು. ಚಿಕನ್ ಗುನ್ಯಾ ಇದೊಂದು ಸಾಂಕ್ರಾಮಿಕ ರೋಗವಾಗಿದ್ದು, ಇದು ಚಿಕನ್ ಗುನ್ಯಾ ಎಂಬ ವೈರಸ್ನಿಂದ ಬರುತ್ತದೆ. ಇಡಿಸ್ ಈಜಿಪ್ಟ್ ಸೊಳ್ಳೆ ಕಡಿತದಿಂದ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುತ್ತದೆ. ಈ ಸೊಳ್ಳೆಗಳು ಸಾಮಾನ್ಯವಾಗಿ ಸ್ವಚ್ಛವಾದ ನೀರು ಶೇಖರಣೆ ತೊಟ್ಟಿಗಳು, ಬ್ಯಾರೆಲ್ಗಳು, ಹೌಸ್ಗಳಲ್ಲಿ ಉತ್ಪತ್ತಿಯಾಗುತ್ತವೆ. ಇದರ ಲಕ್ಷಣಗಳು ಜ್ವರ, ಚಳಿ, ಮೈಕೈ ನೋವು, ಕೀಲು ನೋವು, ತಲೆನೋವು ಮತ್ತು ಸಣ್ಣ ಮಕ್ಕಳಲ್ಲಿ ಜ್ವರದೊಂದಿಗೆ ಜಟಕಿ ಬರುವುದು ಆಗಿರುತ್ತದೆ ಎಂದರು. ಮಲೇರಿಯಾ ರೋಗಾಣು ಬರೀ ಕಣ್ಣಿಗೆ ಕಾಣದ ಒಂದು ಸಣ್ಣ ಕ್ರಿಮಿ ಅನಾಫಿಲಿಸ್ ಜಾತಿಯ ಹೆಣ್ಣು ಸೊಳ್ಳೆಗಳು. ಮಲೇರಿಯಾ ರೋಗವನ್ನು ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುತ್ತವೆ. ಮಲೇರಿಯಾ ರೋಗಾಣುಗಳನ್ನು ಹೊಂದಿರುವ ರೋಗಿಯನ್ನು
ಕಚ್ಚಿದ ಅನಾಫಿಲಿಸ್ ಸೊಳ್ಳೆ 10 ರಿಂದ 14 ದಿನದೊಳಗೆ ರೋಗವನ್ನು ಹರಡುವ ಸ್ಥಿತಿಗೆ ಬರುತ್ತದೆ. ಅನಾರೋಗ್ಯವಂತ ವ್ಯಕ್ತಿಯನ್ನು ಕಚ್ಚಿದ್ದಾಗ ಮಲೇರಿಯಾ ಪರೋಪಜೀವಿಗಳು ಮನುಷ್ಯನ ದೇಹದೊಳಗೆ ಸೇರಿ 5 ರಿಂದ 15 ದಿನದೊಳಗೆ ಆ ವ್ಯಕ್ತಿಗೆ ಚಳಿ ಜ್ವರ ಪ್ರಾರಂಭವಾಗುತ್ತದೆ. ಹೀಗೆ ಮಲೇರಿಯಾ ರೋಗವು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡಲು ಕಾರಣವಾಗುತ್ತದೆ ಎಂದು ಹೇಳಿದ್ದರು. ಈ ರೋಗಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಮಾಧ್ಯಮ ಪ್ರತಿನಿಧಿಗಳಿಗೆ ಇಂದು ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ. ತಾವು ಈ ಕುರಿತು ಹೆಚ್ಚಿನ ಪ್ರಚಾರ ನೀಡಿ ಜನರಲ್ಲಿ ಜಾಗೃತಿ ಮೂಡಿಸಬೇಕು. ಈ ಕಾರ್ಯಕ್ರಮಕ್ಕೆ ಬಂದಿದ್ದ ತಮಗೆಲ್ಲರಿಗೂ ಧನ್ಯವಾದಗಳು. ಬೀದರ್ ಜಿಲ್ಲೆಯಲ್ಲಿ ಜನವರಿಯಿಂದ ಇಲ್ಲಿಯವರೆಗೆ ಒಟ್ಟು 63 ಡೆಂಗು ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ ಮತ್ತು ಇತ್ತೀಚೆಗೆ ಜುಲೈ 7 ಮತ್ತು 8ರಂದು 6 ಸಕ್ರಿಯ ಪ್ರಕರಣಗಳು ಸಹ ಇವೆ ಎಂದು ಹೇಳಿದ್ದರು. ರೋಗವಾಹಕ ಆಶ್ರಿತ ರೋಗಿಗಳ ನಿಯಂತ್ರಣಾಧಿಕಾರಿ ಡಾಕ್ಟರ್ ರಾಜಶೇಖರ್ ಪಾಟೀಲ್ ಮಾತನಾಡಿ, ಡೆಂಗು ರೋಗದ ನಿಯಂತ್ರಣಕ್ಕೆ ವಿವಿಧ ಇಲಾಖೆಗಳ ಸಹಕಾರ ಅಗತ್ಯವಾಗಿದೆ. ಜಿಲ್ಲೆಯ ಬೀದರ್ ತಾಲೂಕಿನಲ್ಲಿ 9, ಭಾಲ್ಕಿ ತಾಲೂಕಿನಲ್ಲಿ 14, ಹುಮ್ನಾಬಾದ್ ತಾಲೂಕಿನಲ್ಲಿ 8, ಬಸವ ಕಲ್ಯಾಣ ತಾಲೂಕಿನಲ್ಲಿ 11 ಹಾಗೂ ಔರಾದ್ ತಾಲೂಕಿನಲ್ಲಿ 21 ಡೆಂಗು ಪ್ರಕರಣಗಳು ಸೇರಿ ಜಿಲ್ಲೆಯಲ್ಲಿ ಜನವರಿಯಿಂದ ಇಲ್ಲಿಯವರೆಗೆ ಒಟ್ಟು 63 ಡೆಂಗು ಪ್ರಕರಣಗಳು ದಾಖಲಾಗಿವೆ. ನಗರ ಪ್ರದೇಶಗಳಲ್ಲಿ 12 ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ 51 ಡೆಂಗು ಪ್ರಕರಣಗಳು ಪತ್ತೆಯಾಗಿವೆ ಎಂದು ಹೇಳಿದ್ದರು. ಈ ಕಾರ್ಯಾಗಾರದಲ್ಲಿ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ದಿಲೀಪ್ ಡೋಂಗ್ರೆ, RCH ಅಧಿಕಾರಿ ಡಾಕ್ಟರ್ ಶಿವಶಂಕರ್, ಡಾಕ್ಟರ್ ಕಿರಣ್ ಪಾಟೀಲ್, ವಾರ್ತಾಧಿಕಾರಿ ಡಾಕ್ಟರ್ ಸುರೇಶ್ ಜಿ, ಜಿಲ್ಲಾ ಆರೋಗ್ಯ ಶಿಕ್ಷಣ ಅಧಿಕಾರಿ ಸಂಗಪ್ಪ ಕಾಂಬ್ಳೆ ಸೇರಿದಂತೆ ಜಿಲ್ಲೆಯ ವಿವಿಧ ಮಾಧ್ಯಮ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಬೇರೆ ಬೇರೆ ಜಿಲ್ಲೆಯಲ್ಲಿ ಬಹಳ ವ್ಯಾಪಕವಾಗಿ ಹರಡ್ತಾ ಇದೆ. ಈ ಮಳೆಗಾಲದಲ್ಲಿ ಯೂಶುವಲಿ ಆಗಸ್ಟ್ದಿಂದ ಅಕ್ಟೋಬರ್ ತನಕ ಈ ಡೆಂಗು ಜ್ವರ ಪ್ರತಿ ವರ್ಷ ಬರುತ್ತೆ. ಈ ವೈರಸ್ ಯಾವುದೂ ವೈರಸ್ ಅಂದರೆ ಪ್ರತಿ ಒಂದು 10 ವರ್ಷಕ್ಕೆ ಅದು ಮ್ಯೂಟೇಷನ್ ಆಗಿಬಿಟ್ಟು ಒಂದ್ಸಲ ಪೀಕ್ ಜಾಸ್ತಿ ಆಗುತ್ತೆ. 8 ರಿಂದ 10 ವರ್ಷಕ್ಕೆ ಪ್ರತಿ ಕಾಯಿಲೆ ವೈರಸ್ ಕಾಯಿಲೆಗಳು ಪ್ರತಿ ಒಂದು ಡಿಕೇಟ್, 10 ವರ್ಷದ ಒಂದು ಡಿಕೇಟ್ ಅಂತೀವಿ, ಹೆಚ್ಚು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕಾಗಿ ಇವಾಗಲೇ ಸುಮಾರು ಒಂದು 8 ವರ್ಷ ಹಿಂದ್ಗಡೆ ನಮ್ಮ ಜಿಲ್ಲೆಯಲ್ಲೂ ಕೂಡ ವ್ಯಾಪಕ ಆಗಿತ್ತು. ಈ ವರ್ಷನೂ ಆಗ್ಬಹುದು ಅಂತ ಸಂಶಯ ಇದೆ. ಈಗಾಗಲೇ ಬೇರೆ ಬೇರೆ ಜಿಲ್ಲೆಯಲ್ಲಿ ಕೇಸಸ್ ಜಾಸ್ತಿ ಆಗ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಇನ್ನ ಸ್ಪೋರಾಡಿಕ್ ಕೇಸಸ್ ಆಗ್ತಾ ಇದೆ, ಅಲ್ಲಿ ಇಲ್ಲಿ ಕೇಸಸ್ ಆಗ್ತಾ ಇದೆ. ಒಂದೇ ಕಡೆ ಯಾವುದೋ ಕ್ಲಸ್ಟರ್ ಆಗಿ ಒಂದೇ ಗುಂಪಿನಲ್ಲಿ ಅಥವಾ ಒಂದೇ ಊರಲ್ಲಿ ಹೆಚ್ಚಾಗಿ ಕೇಸ್ ಬರ್ತಾ ಇಲ್ಲ. ಸೊ ಅದಕ್ಕಾಗಿ ಇದರದ್ದು ಏನು ಅಂದರೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ನಾವು ಲಾರ್ವಾ ಸಮೀಕ್ಷೆ ಮಾಡಬೇಕು, ಸೊಳ್ಳೆ ನಿಯಂತ್ರಣ, ಸೋರ್ಸ್ ರಿಡಕ್ಷನ್, ಏನು ತೆಂಗಿನ ಚಿಪ್ಪು ಅಥವಾ ಎಲ್ಲೆಲ್ಲ ನೀರು ಸಂಗ್ರಹಣೆ ಆಗುತ್ತೆ, ಕೃತ್ರಿಮ ಅಥವಾ ನ್ಯಾಚುರಲ್ ಆಗಿ ನೀರು ಎಲ್ಲಿ ಸಂಗ್ರಹ ಆಗುತ್ತೆ ಅಂತ ನೀರ ಸಂಗ್ರಹಣೆ ನಾವು ನಾಶ ಮಾಡಿಸ್ಬೇಕು. ಅಲ್ಲಿ ಇಲ್ಲಾಂದ್ರೆ ಲಾರ್ವಾ ಅಲ್ಲಿ ಸೊಳ್ಳೆ ನಿಂತು ಮೊಟ್ಟೆ ಹಾಕಿ ಆಮೇಲೆ ಅದಂತ ಲಾರ್ವಾ ಆಗಿಬಿಡುತ್ತೆ. ಲಾರ್ವಾ ಆಗಿ ಸೊಳ್ಳೆ ಆಗಿಬಿಟ್ಟು ಸೊಳ್ಳೆ ಆಗಿಬಿಟ್ಟು ಅದು ಡೆಂಗ್ಯೂ ಆಗಿ ವ್ಯಾಪಕವಾಗಿ ಹರಡುತ್ತೆ. ಬಹಳ ಈ ಸೀಸನ್ ಆಗಿ ಬರ್ತದೆ. ಮಳೆ ಬಂದ ತಕ್ಷಣ ಅಪ್ ಟು ಅಕ್ಟೋಬರ್ ತನಕ ಇರುತ್ತೆ. ಯಾವಾಗ ಜಾಸ್ತಿ ಆಗುತ್ತೆ ಈ ತರ ನಾವು ನೋಡ್ತಾ ಇದ್ರೆ ಈಗ ಸದ್ಯದಲ್ಲಿ ಸ್ವಲ್ಪ ನೀರು ಬರ್ತಾ ಇದೆ. ಸ್ವಲ್ಪ ಮಳೆ ಬಂದ ತಕ್ಷಣ ಸ್ವಲ್ಪ ನೀರು ಸಂಗ್ರಹಣೆ ಆಗುತ್ತೆ. ಅದು 4-5 ದಿವಸ ಹಂಗೆ ಇತ್ತು, ಅದರಲ್ಲಿ ಸೊಳ್ಳೆ ಮೊಟ್ಟೆ ಇಟ್ಟು ಅಂದ್ರೆ 7 ದಿವಸದಲ್ಲಿ 8 ದಿವಸದಲ್ಲಿ ಮತ್ತೆ ಸೊಳ್ಳೆ ಆಗ್ಬಿಡುತ್ತೆ ಅದು. ಸೊ ಈ ಜೋರಾಗಿ ನೀರು ಬಂತಂದ್ರೆ ವಾಶ್ ಆಗ್ಬಿಡುತ್ತೆ. ಆ ಇದ್ದಿದ್ದನ್ನ ಲಾರ್ವಾನು ಹೋಗ್ಬಿಡ್ತವೆ. ಗಲೀಜ್ ನೀರಲ್ಲಿ ಹೋದ್ರೆ ಲಾರ್ವಾ ಸರಿಯಾಗಿ ಆಗಲ್ಲ. ಒಳ್ಳೆ ನೀರಲ್ಲಿ ಶುದ್ಧ ನೀರಲ್ಲೇ ಲಾರ್ವಾ ಬೆಳುತ್ತೆ ಅದು. ಮತ್ತೆ ಇದು ಇಡೀ ಸಿಗುತ್ತಿರೋ ವೈರಸ್ ಏನಂದ್ರೆ ಈ ಸೊಳ್ಳೆಗಳು ಗಲೀಜ್ ನೀರಲ್ಲಿ ಯಾವತ್ತೂ ಕುತ್ಕೊಳ್ಳಲ್ಲ. ಅವರು ಬಿಟ್ಟು ನೀರು ಚೆಲ್ಲಿ ಇಟ್ಕೊಂಡಿದ್ರೆ ಆ ಸ್ಟಿಕ್ಕಿ ವೈರಸ್ 1-2 ಲಾರ್ವಾ ಇರ್ತಂದ್ರೆ ಹಾಗೆ ಇಟ್ಟಿರ್ಬೇಕು. ಮತ್ತೆ ಲಾರ್ವಾ ಪಿತ್ತ ಆಗ್ಬಿಟ್ಟು ಅದು ಅಂತ ಬರ್ತಾರೆ. ಸೊ ಅದಕ್ಕೆ ವಾರಕ್ಕೆ 1 ದಿವಸ ಡ್ರೈ ಮಾಡಿಬಿಟ್ಟು ಮತ್ತೆ ತುಂಬಬೇಕು. ತುಂಬಿದ್ಮೇಲೆ ಮುಚ್ಚಿಡ್ಬೇಕು. ಯಾವ್ದಾರ ಬಟ್ಟೆ ಗಿಟ್ಟೆ ಇತ್ತಂದ್ರೆ ಮುಚ್ಚಿಟ್ಟರೆ ಅದ್ರ ಮೇಲೆ ಸೊಳ್ಳೆ ಕುತ್ಕೊಳ್ಳಲ್ಲ. ಸೊಳ್ಳೆ ಕುತ್ಕೊಳ್ಳೋದ್ರೆ ಎಗ್ ಹಾಕ್ಲಿಕ್ಕೆ ಎಲ್ಲೂ ಚಾನ್ಸ್ ಸಿಗಲ್ಲ. ಸೊ ಅದಕ್ಕೆ ನಾವು ಮನೆಯಲ್ಲಿ ಎಲ್ಲ ಇದಾಗ ಇಡ್ತೀವಿ. ಬಟ್ ಈ ತರ ಸಣ್ಣ ನೀರು ಬಿದ್ದಾಗ RCC ಅಥವಾ ಮನೆ ಇದರಲ್ಲಿ ಸ್ವಲ್ಪ ಒಂದು 2 ml ನೀರು ಇದ್ರೂ ಕೂಡ ಸಾಕು, ಸೊಳ್ಳೆ ಕುತ್ಕೊಂಡ್ಬಿಡುತ್ತೆ. ಅದೇ ನೀರೆಲ್ಲ 8 ದಿವಸ ತನಕ ಹಂಗೆ ಇತ್ತಂದ್ರೆ ಅದರಲ್ಲಿ ಮತ್ತೆ ಸೊಳ್ಳೆ ಆಗ್ತವೆ. ಸೊ ಇವು ಪ್ರತಿ ಏನು ಆಗ್ತವೆ ಕೃತ್ರಿಮ ರೂಪದಲ್ಲಿ ಏನು ಕಂಟೈನರ್ ಆಯ್ತಾವ ಅದು ನಾಶ ಪಡೋದು ಬಹಳ ಇಂಪಾರ್ಟೆಂಟ್. ಈಗ ನಾವು ಅಲ್ಲಿ ಕಾಫಿ ಕೊಡ್ತಾ ಇದೀವಿ, ಪೇಪರ್ ಕಪ್ಗಳು ಬರ್ತಾ ಇದಾವೆ, ನಾವು ಬಿಸಾಕ್ತಿವಿ. ಪೇಪರ್ ಕಪ್ಪಲ್ಲಿ 2 ml ನೀರು ಸಿಕ್ಕೇ ಸಿಗುತ್ತೆ. ನಾವೆಷ್ಟು ಫೋಲ್ಡ್ ಮಾಡಿದ್ರೆ ಹಾಕ್ತದೆ. ಸೊಳ್ಳೆಗಳು ಎಲ್ಲರ ಒಂದು ಸಂಧಿಗಳಿಂದ ಹೋಗ್ಬಿಟ್ಟು ಅಲ್ಲಿ ಮೊಟ್ಟೆ ಇಡುತ್ತೆ. ಸೊ ಅವಾಗ ಅಲ್ಲಿಂದ ಸೊಳ್ಳೆ ಉತ್ಪತ್ತಿ ಸ್ಟಾರ್ಟ್ ಆಗ್ತವೆ. ಸೊ ಈ ಇದರಲ್ಲಿ ಸ್ವಲ್ಪ ನಾವು ಮನೆ ಸುತ್ತಮುತ್ತ ಆಗಲಿ ನಾವು ಕ್ಲೀನ್ನೆಸ್
ಇದು ಒಂದು ಜಾಗೃತಿ ಮಾಡಿದೆ ಅಂದ್ರೆ ನಾವು ಡೆಂಗ್ಯೂ ನಿಯಂತ್ರಣ ಬಹಳಷ್ಟು ಹತೋಟಿಯಲ್ಲಿ ತರಬಹುದು ಸರ್. ಕೊಡುತ್ತೆ ಅದು ನರ ತಿಂದ್ಬಿಟ್ಟು ಕ್ಲೀನ್ ಮಾಡ್ಕೊಳುತ್ತೆ. ಅದು ಪೀಪಾ ಸ್ಟೇಜ್ ಅಲ್ಲಿ ಏನು ನಾವು ತೋರಿಸ್ತೀವಿ, ಪೀಪಾ ಸ್ಟೇಜ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಅದ್ರ ಸುತ್ತಮುತ್ತ ಒಂದು ಜಾಲಿ ಮಾಡ್ಕೊಳುತ್ತೆ ಅದು ತಂತಾನೆ. ಅಂದ್ರೆ ಅದಕ್ಕೆ ಏನು ಎಫೆಕ್ಟ್ ಆಗೋದು, ಕೆಮಿಕಲ್ ಹಾಕಿದ್ರು ಕೂಡ ಅದು ಸೈಬರ್ ಹತ್ರ ಪ್ರೊಟೆಕ್ಷನ್ ಮಾಡ್ಕೊಳುತ್ತೆ. ಸೊ ಅದು ಪೀಪಾ ಸ್ಟೇಜ್ ಬರೋಕ್ಕಿಂತ ಮುಂಚೆನೇ ನಾವು ಕೆಮಿಕಲ್ ಹಾಕ್ಬೇಕು ಅದರಲ್ಲಿ. ಸೊ ಅದಕ್ಕಾಗಿ ಬಹಳ ಇಂಪಾರ್ಟೆಂಟ್ 7 ದಿವಸ ಒಳಗಾಗಿ ಇದ್ದಿದ್ದ ನೀರನ್ನ ನಾವು ಖಾಲಿ ಮಾಡಿಬಿಟ್ಟು ಒಣಗಿಸಿ ಮತ್ತೆ ನೀರು ತುಂಬಿಟ್ಟು ಸ್ವಚ್ಛವಾಗಿ ಬಟ್ಟೆಯಿಂದ ಅಥವಾ ಅದರಿಂದ ನಾವು ಮುಚ್ಚಿಟ್ಟಿದ್ವಿ ಅಂದ್ರೆ ಬಹಳಷ್ಟು ನಾವು 80 to 90% ನಾವು ಇದು ಅಲ್ಲೇ ತಡೆ ಇಡಬಹುದು. ಕಂಟ್ರೋಲ್ ಮಾಡಕ್ ಸಾಧ್ಯ ಇಲ್ಲ. ವಿವಿಧ ಇಲಾಖೆಗಳ ಸಹಕಾರ ಅಗತ್ಯ ಇದೆ. ತಮ್ಮಿಂದ ಇದು ಮಾಹಿತಿ ಹೋದ್ರೆ ಹೆಲ್ಪ್ ಆಗುತ್ತೆ. ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಲಾರ್ವಾ ಎಲ್ಲೂ ಬೆಳೀತಾ ಇರ್ತದೆ. ಅದಕ್ಕೆ ತಾವು ಎಲ್ಲ ಸ್ವಲ್ಪ ಅವೇರ್ನೆಸ್ ಜನರಲ್ಲಿ ಜಾಗೃತಿ ಮೂಡಿಸಿದ್ರೆ ಅಂದರೆ ಹೆಲ್ಪ್ ಆಗುತ್ತೆ. ಆದಷ್ಟು ಕಂಟ್ರೋಲ್ ಮಾಡ್ಬೋದು. ಇದು ಎಲ್ಲ ಇನ್ಫಾರ್ಮೇಶನ್ ಜನವರಿಯಿಂದ ಇದೆ ನೋಡಿ ಸರ್. ಪಾಲ್ಕಿ 2, ಬಸವ ಕಲ್ಯಾಣ 2. 80 ಕೇಸಸ್. ಅರ್ಬನ್ ರೂರಲ್ ಅದ. ಅರ್ಬನ್ನಲ್ಲಿ 12 ಕೇಸು, ರೂರಲಲ್ಲಿ 51 ಕೇಸ್. 12 51. ಉತ್ತಮ ಸೇವೆ ಆದ್ಯತೆ ಆಗಲಿ. ಗ್ರಾಹಕರಿಗೆ ಉತ್ತಮ ಸೇವೆ ಅಂಚೆ ಸಿಬ್ಬಂದಿಯ ಆದ್ಯತೆ ಆಗಬೇಕು ಎಂದು ಭಾರತೀಯ ಅಂಚೆ ಇಲಾಖೆಯ ಉತ್ತರ ಕರ್ನಾಟಕ ವಲಯ ನಿರ್ದೇಶಕಿ ವಿ ತಾರಾ ಸಲಹೆ ಮಾಡಿದ್ದರು. ನಗರದ ಶಾಹೀನ್ ಪದವಿ ಪೂರ್ವ ವಿಜ್ಞಾನ ಕಾಲೇಜು ಸಭಾಂಗಣದಲ್ಲಿ ಬೀದರ್ ಅಂಚೆ ವಿಭಾಗದ ಸಿಬ್ಬಂದಿಗೆ ಏರ್ಪಡಿಸಿದ ವಿಭಾಗ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಕೆಲಸವನ್ನು ಪ್ರೀತಿಸಬೇಕು, ತಮ್ಮ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸಬೇಕು ಎಂದು ಹೇಳಿದ್ದರು. ಗ್ರಾಹಕರಿಗೆ ಉತ್ತಮ ಸೇವೆ ನೀಡುವಲ್ಲಿ ಬೀದರ್ ಅಂಚೆ ವಿಭಾಗ ಮುಂಚೂಣಿಯಲ್ಲಿದೆ. ಗ್ರಾಹಕರ ಬೇಡಿಕೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಅಂಚೆ ಇಲಾಖೆಯ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಬೀದರ್ ಅಂಚೆ ವಿಭಾಗದ ಸಿಬ್ಬಂದಿಗೆ ಬೀದರ್ನ ಶಾಹೀನ್ ಪದವಿ ಪೂರ್ವ ವಿಜ್ಞಾನ ಕಾಲೇಜು ಸಭಾಂಗಣದಲ್ಲಿ ವಿಭಾಗ ಮಟ್ಟದ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಅಂಚೆ ಸಿಬ್ಬಂದಿಗೆ ವಿಭಾಗ ಮಟ್ಟದ ಪ್ರಶಸ್ತಿ ಪ್ರದಾನ ವಿ ತಾರಾ ಸಲಹೆ. ಅಂಚೆ ಕಚೇರಿಯ ಅಧೀಕ್ಷಕ ಎಸ್ ಶ್ರೀಕರ್ ಬಾಬು ಮಾತನಾಡಿ, ಬೀದರ್ ವಿಭಾಗದ ವ್ಯಾಪ್ತಿ ಕಿರಿದಾಗಿದ್ದರೂ ಎಲ್ಲ ಕ್ಷೇತ್ರಗಳಲ್ಲಿ ಗಮನಾರ್ಹ ಸಾಧನೆ ಮಾಡುತ್ತಿದೆ. ಸಿಬ್ಬಂದಿ ಈಗಿನ ಕಾರ್ಯದಕ್ಷತೆಯನ್ನೇ ಮುಂದುವರಿಸಿಕೊಂಡು ಹೋಗಬೇಕು ಎಂದು ತಿಳಿಸಿದ್ದರು. 3 दिन 3 लाख 4 दिन 4 लाख ಅಂಚೆ ಉಳಿತಾಯ ಖಾತೆ ತೆರೆಯುವಿಕೆ. ಸಾರ್ವಜನಿಕರಿಗೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ವಿವಿಧ ಸೇವೆಗಳ ಪರಿಚಯ. ಸಾಮ್ರಾಟ್ ಅಭಿಯಾನದಡಿ ಅತಿ ಹೆಚ್ಚು ಜೀವ ವಿಮಾ ಪಾಲಿಸಿ ನೋಂದಣಿ ಸೇರಿದಂತೆ 2023-24ನೇ ಸಾಲಿನಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದ ಹಾಗೂ ಗುರಿ ಸಾಧಿಸಿದ ಅಂಚೆ ಸಿಬ್ಬಂದಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಹಿರಿಯ ವ್ಯವಸ್ಥಾಪಕ ವಿಜಯ್ ಕುಮಾರ್, ಬೀದರ್ ಅಂಚೆ ವಿಭಾಗದ ಸಹಾಯಕ ಅಂಚೆ ಅಧೀಕ್ಷಕ ಅಕ್ಷಯ್ ಕಾಮತ್ ಮಾತನಾಡಿದ್ದರು. ಶ್ರುತಿಸ್ವಾಮಿ ಪ್ರಾರ್ಥನೆ ನಡೆಸಿಕೊಟ್ಟರು. ಮಂಗಲ ಭಾಗವತ್ ನಿರೂಪಿಸಿದ್ದರು. ಕಲ್ಲಪ್ಪ ಕೋಣೆ ವಂದಿಸಿದ್ದರು. Madam. 265 DOs, 33 ಸಬ್ ಪೋಸ್ಟ್ ಆಫೀಸರ್ಸ್ ಮತ್ತು ಒಂದು ಹೆಡ್ ಪೋಸ್ಟ್ ಆಫೀಸ್, ಇವೆಲ್ಲರೂ ಸೇರಿ ಮಾಡಿರುವಂಥ ಸಾಧನೆ ಬೀದರ್ ಡಿವಿಷನ್ನ ಒಂದು ಸಾಧನೆಯಿಂದ ಉತ್ತರ ಕರ್ನಾಟಕ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡಿ ಒಂದು ಟೀಮ್ ವರ್ಕ್ ಮಾಡಿ ಇವತ್ತಿನ ದಿನ ಬಹಳ ಒಂದು ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ವಿಷಯ ಏನಪ್ಪಾ ಅಂತ ಹೇಳಿದ್ರೆ 2023-24ರಲ್ಲಿ ಪ್ಯಾನ್ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕ ಸರ್ಕಲ್, ನಮ್ಮ ಕರ್ನಾಟಕ ರಾಜ್ಯ ನಂಬರ್ 1 ಪೊಸಿಷನ್ ಇನ್ POSP ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಅಕೌಂಟ್ಸ್. ಅಷ್ಟು ಜನರಿಗೆ ನಾವು ಓಪನ್ ಮಾಡಿದ್ದೀವಿ ಅಂತ ಹೇಳಿದ್ರೆ ನಮ್ಮದೇ ನಂಬರ್ 1 ಸರ್ಕಲ್.
ಆಯ್ತು, ಅದು ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಯಾವ ರೀಜನ್ ಮೊದಲನೇ ಸ್ಥಾನದಲ್ಲಿದೆ? ಮತ್ತೆ ಉತ್ತರ ಕರ್ನಾಟಕ ಕ್ಷೇತ್ರ. ಅಂಡ್ ದಿಸ್ ಕ್ರೆಡಿಟ್ ಗೋಸ್ ಟು ಆಲ್ ಆಫ್ ಯು. ಇವತ್ತಿನ ದಿನ ಸಾಧಕರು ಏನಿದ್ದೀರಿ, ನೀವು ಮತ್ತೆ ನಿಮ್ಮ ಪೋಸ್ಟ್ ಮಾಸ್ಟರ್ಸ್, ನಿಮ್ಮ ಒಂದು ಸಹೋದ್ಯೋಗಿಗಳು, ನಿಮ್ಮ ಒಂದು ಟೀಮ್ ವರ್ಕ್ ಇಂದ ಮಾತ್ರ ಇದು ಸಾಧ್ಯವಾಗಿರೋದು. ಎರಡನೇದಾಗಿ PLI ಕೂಡ ನಾವು ನಂಬರ್ 1 ಪೊಸಿಷನ್ ಪ್ಯಾನ್ ಇಂಡಿಯಾದಲ್ಲಿ ಕರ್ನಾಟಕ ಸರ್ಕಲ್. ಇದಕ್ಕೆ ಮುಖ್ಯ ಕಾರಣ ಅದೇ ನಾರ್ತ್ ಕರ್ನಾಟಕ ರೀಜನ್ ಅಂದ್ರೆ ಬೀದರ್ ಡಿವಿಷನ್ ಖಂಡಿತ ಇದೆ. ಬೀದರ್ ಡಿವಿಷನ್ ಒಂದು ಕೊಡುಗೆ ಏನಿದೆ ಅದು ಬಹಳ ಒಂದು ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ವಿಷಯ. ಮತ್ತೆ RPLI ನಾವೇನ್ ಮಾಡಿದ್ವಿ, ಈ ವರ್ಷ ಸ್ವಲ್ಪ ಸ್ಲೋ ಆಗಿ ಮಾಡ್ತಾ ಬಂದ್ವಿ ಬಿಸ್ನೆಸ್ನ. ಕೊನೆಗೆ ಜನವರಿ, ಫೆಬ್ರವರಿ, ಮಾರ್ಚ್ ಅಲ್ಲಿ ಒಂದೇ ಸಮಯ ಎಲ್ಲರೂ ಸೇರ್ಕೊಂಡು PLI RPLI ಅಂತೇಳಿ ಅದನ್ನ ಫೋಕಸ್ಡ್ ಆಗಿ ಮಾಡಿ ಅಷ್ಟು ಇನ್ಶೂರೆನ್ಸ್ ಸರ್ವಿಸಸ್ ನಾವು ನಮ್ಮ ಗ್ರಾಹಕರಿಗೆ ತಲುಪಿಸಿದ್ದೀವಿ. ಇಡೀ ವರ್ಷ ಮಾಡ್ತಾ ಬಂದ್ವಿ. ಆದ್ರೆ ಜನವರಿ, ಫೆಬ್ರವರಿ, ಮಾರ್ಚ್ ಅಲ್ಲಿ ಸ್ಪೆಷಲ್ ಫೋಕಸ್ ಮಾಡಿ ಅಷ್ಟು ಜನರನ್ನ ನಾವು ಕವರ್ ಮಾಡಿದೀವಿ ಅಂತ ಹೇಳಿದ್ರೆ ಅಂತ ಒಂದು ಒಳ್ಳೆ ಕೆಲಸ ನಾವು ಮಾಡಿದೀವಿ. ಇನ್ಶೂರೆನ್ಸ್ ಸರ್ವಿಸಸ್ ಅನ್ನೋದು ಜಸ್ಟ್ ಅದನ್ನ ಒಂದು ಕೆಟ್ಟ ಅರ್ಥದಲ್ಲಿ ತಿಳ್ಕೊಳ್ಳುವಂಥದ್ದಲ್ಲ. ಜೀವಂತವಾಗಿರ್ಬೇಕಾದ್ರೆ ಆ ಒಂದು ಹಣವನ್ನ ನಾವು ಪಡ್ಕೊಂಡು ಅದನ್ನು ಒಂದು ಇನ್ವೆಸ್ಟ್ಮೆಂಟ್ ಮುಖಾಂತರ ನಾವು ನೋಡ್ಬೇಕು ಅಂತ ಹೇಳಿ ಇವತ್ತಿನ ದಿನ ಎಷ್ಟು ಜನ ಮೆಚುರಿಟಿ ಪಾಲಿಸೀಸ್ ನ ದುಡ್ಡು ಪಡ್ಕೋತಾ ಇದ್ದಾರೆ. ಅಂಡ್ ದಟ್ ಇಸ್ ಬೀಂಗ್ ಯೂಸ್ಡ್ ಫಾರ್ ದಿ ಫ್ಯಾಮಿಲಿ, ಫಾರ್ ದಿ ಚಿಲ್ಡ್ರನ್. ಮಕ್ಕಳ ಎಜುಕೇಶನ್ಗೆ ಇರ್ಬೋದು, ಮದುವೆಗಿರ್ಬೋದು, ಎಲ್ಲ ರೀತಿಯ ಒಂದು ಔಟ್ ಸ್ಟೇಷನ್ ಹೋಗ್ತಾರೆ, ಅಬ್ರಾಡ್ ಹೋಗ್ತಾರೆ, ಆ ಎಜುಕೇಶನ್ ಪರ್ಪಸ್ಗೂ ತಗೋಬಹುದು. ಎಂತೆಂಥ ಒಂದು ಒಳ್ಳೊಳ್ಳೆ ಕಾರ್ಯಗಳಿಗೆ ಇನ್ಶೂರೆನ್ಸ್ ಮೆಚುರಿಟಿ ಅಮೌಂಟ್ ಯೂಸ್ ಆಗ್ತಿದೆ. ಅದೇ ನಾವು ಸತ್ ಮೇಲೆ ಯಾತಕ್ ಬೇಕು ಇನ್ಶೂರೆನ್ಸ್ ಅಮೌಂಟ್ ಅಂತ ಹೇಳುವಂತ ಪರಿಸ್ಥಿತಿ ಇಲ್ಲ. ಮತ್ತೆ ಮೆಚುರಿಟಿ ಕ್ಲೈಮ್ ಅಂತ ಬಂದಾಗಂತೂ ನಂಬರ್ 1 ಸರ್ವಿಸ್ ಬೈ ಇಂಡಿಯಾ ಪೋಸ್ಟ್. ಗ್ರಾಹಕರಿಗೆ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ನ ಸರ್ವಿಸಸ್ ನೀವೆಲ್ಲರೂ ಬಹಳ ಚೆನ್ನಾಗಿ ಮುಟ್ಟಿಸ್ತಾ ಇದ್ರಿ. ಈ ಫೈನಾನ್ಷಿಯಲ್ ಇನ್ಕ್ಲೂಷನ್ ಫಾರ್ ರೂರಲ್ ಪೀಪಲ್ ಅಂದ್ರೆ ಅನ್ಬ್ಯಾಂಕ್ಡ್ ವಿಲೇಜಸ್ ಇರುತ್ತಲ್ಲ, ಅವ್ರಿಗೆಲ್ಲ ಯಾವುದೇ ರೀತಿಯ ಬ್ಯಾಂಕಿನ ಒಂದು ಸೌಲಭ್ಯಗಳು ಇರೋದಿಲ್ಲ. ಅಂಥವ್ರಿಗೆಲ್ಲ ನಮ್ಮ ಪೋಸ್ಟ್ಮನ್ ಸ್ಟಾಫ್, ನಮ್ಮ ಡೆಲಿವರಿ ಸ್ಟಾಫ್, GDS ನವರು ಮನೆಗೂ ಹೋಗಿ ಡೋರ್ ಸ್ಟೆಪ್ ಸರ್ವಿಸ್ ಕೊಡುವಂತ ಒಂದು ಪ್ರಮುಖವಾದ ಕೆಲಸ, ಬಹಳ ಒಂದು ಅಮೂಲ್ಯವಾದ ಕೆಲಸವನ್ನು ನಮ್ಮ ಡೆಲಿವರಿ ಸ್ಟಾಫ್ ಇವತ್ತಿನ ದಿವಸ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ನಂಬರ್ 1 ಪೋಸ್ಟಲ್ ಸರ್ವಿಸ್ ಅಂತ ಹೇಳಲಿಕ್ಕೆ ಒಂದು ಬೇರೆ ಯಾವುದೇ ರೀತಿಯ ಸಂಶಯ ಇಲ್ಲದೆ ಹೇಳ್ಬೋದು. Excellence Awards function for 2023-24 as far as Bidar division is concerned. 3 दिन 3 लाख ड्राइव, 4 दिन 4 लाख ड्राइव, as well as PLI, RPLI, Samrat Awards, PPF drive, last but not the least, IPPB performance. Ma'am, we are feeling very much proud, such a kind heart officer who has agreed immediately when Madam is proposing to come here on some investigative matters. Madam, kindly spare 2 hours for us during the evening. Our postal family, Bidar members will feel very proud that they will get appreciation certificates and awards through your holy hands, ma'am. Like that I have requested. Madam is very kind enough to get it approved immediately. To approved immediately, we have got it approved. Today will be the most memorable day in all our lives. Why? Because the woman who has stood role model, Madam, has got Dog Seva Award, which is very prestigious award, national level award in India Post. Madam got that award. Not only that, Madam worked in several capacities and acquired this Director of Postal Services post, which is a symbol of hard work and sincerity. Madam is a legendary personality. We have to take that principles and efforts in achieving highest top position, and it should be applied in all our lives.
I request. ಒಂದು ವಿಷಯ ಹೇಳಬೇಕಂತಂದ್ರೆ, ಒಬ್ಬ ಮಹಿಳೆಯಾಗಿ ಒಂದು ತುಂಬು ಸಂಸಾರವನ್ನ ಸಮರ್ಪಕವಾದ ರೀತಿಯಲ್ಲಿ ನಿರ್ವಹಿಸುತ್ತಾ ಒಂದು ಆಫೀಸಿನ ಹೆಡ್ ಮಾಡ್ತಿರುವಂತಹ ಮೇಡಮ್ ಅವರ ಒಂದು ಸಮತೋಲನದ ಒಂದು ಕಾರ್ಯವೈಖರಿ ನಿಜವಾಗ್ಲೂ ನಮಗೆಲ್ಲರಿಗೂ, ನಮ್ಮೆಲ್ಲ ಮಹಿಳಾ ಕುಲಕ್ಕೆ ಆದರ್ಶಪ್ರಾಯ. ಈ ಸಂದರ್ಭದಲ್ಲಿ ಅವರಿಗೆ ಇನ್ನೊಮ್ಮೆ ನಾನು ಧನ್ಯವಾದಗಳನ್ನು ಹಾಗೂ ಎಲ್ಲ ಮಹಿಳಾ ಸಂಕುಲದ ಕಡೆಯಿಂದ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ರಿಗೂ ನಿಮ್ಗೆ ನಾ ಹೇಳ್ತೀನಿ, ಈಗ ಚಾ ಇರ್ತದ, ಚಾದಲ್ಲಿ ನೊಣ ಬಿದ್ರೆ ಏನ್ ಮಾಡ್ತೀವಿ? ಚಾದಲ್ಲಿ ನೊಣ ಬಿದ್ರೆ ಏನ್ ಮಾಡ್ತೀವಿ? ಚಾ ಚಲಾಕ್ತಿವಿ. ಅದೇ ತುಪ್ಪದಲ್ಲಿ ನೊಣ ಬಿದ್ರೆ ನೊಣ ತೆಗೆದಿಟ್ಟು ತುಪ್ಪ ಉಳಿಸ್ಕೋತೀವಿ. ಯಾಕೆ? ತುಪ್ಪಕ್ಕೆ ವ್ಯಾಲ್ಯೂ ಜಾಸ್ತಿ. ಅದಕ್ಕೆ ನಾವು ಡಿಪಾರ್ಟ್ಮೆಂಟ್ ನಲ್ಲಿ ಚಹಾ ಆಗಿ ಇರಬಾರ್ದು, ನಾವ್ ಏನಾಗಿರ್ಬೇಕು? ತುಪ್ಪ ಆಗಿರ್ಬೇಕು. ಅಂದ್ರೆ ಸಣ್ಣ ಪುಟ್ಟ ತಪ್ಪು ಎಲ್ಲಾದ್ರೂ ಆಯ್ತಂದ್ರು ಆ ತಪ್ಪನ್ನ ಬದಿಗಿಟ್ಟು ನಮ್ಮನ್ನ ಉಳಿಸ್ಕೋತಾರೆ. ನಾವು ಒಂದ್ ವೇಳೆ ಚಹಾದಂಗ್ ಇದ್ದೀವಿ ಅಂತಂದ್ರೆ ನಮ್ಮನ್ನ ಚೆಲ್ ಬಿಡ್ತಾರೆ. ಅದಕ್ಕೆ ನಾವು ತುಪ್ಪವಾಗುವಂತಹ ಒಂದು ಪ್ರೋಸೆಸ್ ನಲ್ಲಿ ಕೆಲಸ ಮಾಡೋಣ. ನೀವೆಲ್ಲರೂ ಸಾಧಕರು, ನಿಮಗೇನ್ ಜಾಸ್ತಿ ಹೇಳ್ಬೇಕಾಗಿದ್ದಿಲ್ಲ. ಆದ್ರೆ ನೀವು ಇಲ್ಲಿಂದ ಹೋದ ನಂತರ ಮೇಡಮ್ ಅವರ ಮಾತುಗಳನ್ನು, ನೀವು ಇಲ್ಲಿ ತಿಳಿದಂತ ವಿಷಯಗಳನ್ನು, ನೀವು ಸಾಧನೆ ಮಾಡುವಾಗ ನಿಮ್ಮ ಕಾರ್ಯವಿಧಾನವನ್ನು ನಿಮ್ಮ ಎಲ್ಲ ಕಲೀಗ್ಸ್ಗೆ, ನಿಮ್ಮ ಜೊತೆಗಾರರಿಗೆ, ನಿಮ್ಮ ಜೊತೆ ಕೆಲಸ ಮಾಡುವವರಿಗೆ ತಿಳಿಸಿ ಆ ಸಾಧನೆಯ ಹಾದಿಯಲ್ಲಿ ಅವ್ರನ್ನೂ ಕೂಡ ತೆಗೆದುಕೊಂಡು ಹೋಗುವಂತ ಒಂದು ಕಾರ್ಯವನ್ನ ಈಗ ನಾವೆಲ್ಲರೂ ಮಾಡಬೇಕಾಗಿದೆ. ಈ ಸಂದರ್ಭದಲ್ಲಿ ಇದು ಸಾಧಕರಿಗೆ ಸನ್ಮಾನ, ಒಂಥರ ತುಂಬಾ ಸಂಭ್ರಮದ ಒಂದು ಸಮಾರಂಭ. ಸಾಧಕರಿಗೆ ಸನ್ಮಾನದ ಉದ್ದೇಶ ಒಂದು ಯಾವುದೇ ವ್ಯಕ್ತಿ, ಒಂದು ಟೀಮ್ ಅಥವಾ ಒಂದು ಇಡೀ ಸಂಸ್ಥೆಯ ಮುಖ್ಯವಾದ ಸಾಧನೆಗಳನ್ನು ಗುರುತಿಸಿ ಅದಕ್ಕೆ ಮಾನ್ಯತೆ ಕೊಡುವುದು. ಈ ಒಂದು ಕೆಲಸವನ್ನು ನಮ್ಮ ಡಿಪಾರ್ಟ್ಮೆಂಟ್ ತುಂಬಾ ದಿನಗಳಿಂದ ಮಾಡ್ತಾ ಇದೆ. ಈ ಸಾಧನೆಯಲ್ಲಿ ಪಾಲುಗಾರರಾದ ತಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಬೀದರ್ನ ಜಂಟಿ ಕೃಷಿ ನಿರ್ದೇಶಕ ಕೃಷಿ ಕಚೇರಿಯಲ್ಲಿ ರೈತ ಮುಖಂಡರಾದ ಮಲ್ಲಿಕಾರ್ಜುನ ಸ್ವಾಮಿ ನೇತೃತ್ವದಲ್ಲಿ ಕೃಷಿ ಅಧಿಕಾರಿಗಳಿಗೆ ಭೇಟಿಯಾಗಿ ಬರಗಾಲಕ್ಕೆ ಮತ್ತು ಅತಿವೃಷ್ಟಿಗೆ ತುತ್ತಾಗಿ ನೂರಾರು ಸಾರಿ ಜಿಲ್ಲೆಗೆ ಮುಖ್ಯಮಂತ್ರಿಗಳು ಬಂದಾಗ, ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳು ಬಂದಾಗ ಹಾಗೂ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಎಲ್ಲರಿಗೂ ಸಹ ನಮ್ಮ ಜಿಲ್ಲೆಯ ರೈತರ ಸಮಸ್ಯೆಗಳ ಬಗ್ಗೆ ಮನವರಿಕೆ ಮಾಡುತ್ತಾ ಬಂದಿದ್ದೇವೆ. ಆದರೆ ಇಲ್ಲಿಯವರೆಗೆ ರೈತರ ಬಗ್ಗೆ ಯಾರೂ ಸಹ ಕಾಳಜಿಯನ್ನು ತೋರಿಸದೆ ಬರೀ ಆಶ್ವಾಸನೆ ನೀಡುತ್ತಿದ್ದಾರೆ. ಹಾಗಾಗಿ ಹೊಸ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಿಂದಿನ ಜಿಲ್ಲಾಧಿಕಾರಿಯಾದ ಗೋವಿಂದ ರೆಡ್ಡಿ ಅವರು ಆಶ್ವಾಸನೆ ನೀಡಿದ್ದರು. ಕಬ್ಬಿನ ಬಿಲ್ ಪಾವತಿ ಮಾಡುತ್ತೇನೆ, ಸಾಕಷ್ಟು ರೈತರಿಗೆ ಬರಗಾಲದ ಹಣ ಪಾವತಿಯಾಗಿಲ್ಲ. ಅದಕ್ಕಾಗಿ ನಾವು ಇಂದು ಅಗ್ರಿಕಲ್ಚರ್ ಅಧಿಕಾರಿಗಳಿಗೆ ಭೇಟಿ ನೀಡಿ ಮನವಿ ಸಲ್ಲಿಸಿ ಕೂಡಲೇ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕೆಂದು ಒತ್ತಾಯಿಸಿದರು. ಇದು ಪಾರದರ್ಶಕವಾಗಿ ಇರಲಿ ಅಂತ ಹೇಳಿ ಇಲಾಖೆ ಏನು ಮಾಡಿದೆ, ಜೈ ಕಿಸಾನ್ ಅಂತ ಹೇಳಿ ನಮ್ಗೆ ವೆಬ್ಸೈಟ್ ಇತ್ತು. ಇವಾಗ ನೋಡ್ತಿರ್ಬೋದು, ಈ ಸತಿ ಸೋಯಾಬೀನ್ ಯಾರ್ಯಾರು ಇದ್ದೀರಿ ನಿಮ್ಗೆ ಮೆಸೇಜ್ ಬಂದಿರಬೇಕು. ನಿಮ್ಮದು A to Z ಮಾಹಿತಿ, ನಿಮ್ಮ ಸರ್ವೆ ನಂಬರು, ನಿಮ್ಮದು ಗ್ರಾಮ, ಮೊಬೈಲ್ ನಂಬರು, ನಿಮ್ಮ ಅಡ್ರೆಸ್ ಡೀಟೇಲ್ಸು ಮತ್ತು ಹಿಸ್ಟ್ರಿ, ನೀವು 2024ದಾಗ ಏನೇನು ಇದ್ದೀರಿ. ಸೊ ಆನ್ಲೈನ್ ಪದ್ಧತಿನ ನಾವು ಮಾಡಿದ್ದೀವಿ. ತಾವು ಎಂಟ್ರಿ ಆದ ತಕ್ಷಣವೇ ನಮ್ಮದು ಡೀಟೇಲ್ಸ್, ನಿಮ್ಗೆ ಯಾವ ಮಷಿನ್ ಬೇಕು ಅನ್ನೋದು ನಮ್ಮಲ್ಲಿ ಬರ್ತದೆ. ಸೊ ಒಂದು ಎಕ್ಸಾಂಪಲ್ ಕೋಟಿ ನಿಮ್ಗೆ ಎಷ್ಟಿದ ಬೇಕು ಅಂತೇಳಿ. ಸೊ ಬಜೆಟ್ ಅವೈಲಬಿಲಿಟಿ ಮೇಲೆ ಸರ್ಕಾರ ಏನು ಮಾಡ್ತದೆ, ನಮ್ಮ ಬೀದರ್ ಜಿಲ್ಲೆಗೆ ಒಂದು 25 ಕೋಟಿ ಅಂತೇಳಿ ನಾ ಎಕ್ಸಾಂಪಲ್ ಕೊಡ್ತಾರೆ. ಈ ಥರ ಬೇಕು. ಅವಾಗ ಏನಾಗ್ತದೆ, ನೀವು ಕೇಳಿರಿ 200 ಕೋಟಿ SC ST ನಲ್ಲಿ 90% ಇರೋದ್ರಿಂದ ಮ್ಯಾಕ್ಸಿಮಮ್ ಸಬ್ಸಿಡಿ ಸಿಕ್ತು ಅಂತ ಹೇಳಿ ಭಾಳಷ್ಟು ಜನ SC ST ನಲ್ಲೇ ಅಪ್ಲಿಕೇಶನ್ ಹಾಕ್ತಾ ಇರ್ತಾರೆ. ಜನರಲ್ ನಮ್ಗೆ ಭಾಳಷ್ಟು ನಿಮ್ದು ಆಧಾರ್ ಕಾರ್ಡ್ ಕೊಡ್ರಿ, ನಾವು ಇಲ್ಲೇ ಅವ್ರು ಏನೇನು ಹೋಗಿದಾರ ಅಂತ ಹೇಳಿ ನಾವು ಇನ್ಫಾರ್ಮೇಶನ್ ನಾವು ಮಾಡ್ತೀವಿ. ಸೊ ಅದಲ್ಲದೆ ಸರ್ ತಾವೇನು ಹೇಳಿದ್ರಿ, ಸಿಬ್ಬಂದಿಗಳು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಹೇಳಿ, ಯಾರು ಪರ್ಟಿಕ್ಯುಲರ್ ಮಾಡ್ತಾ ಇಲ್ಲ ಅವ್ರ ಅಗೇನ್ಸ್ಟ್ ಒಂದು ಕಂಪ್ಲೇಂಟ್ ಪುಟಪ್ ಮಾಡ್ರಿ, ನಮ್ದು ವಿಜಿಲೆನ್ಸ್ ಇದೆ, ನಾವು ಟೀಮಿಗೆ ನಂಬರ್ ಕಳಿಸ್ತೀವಿ. ಸೊ ಇವಾಗ ಬೇಡ, ರೈಟಿಂಗ್ ಯಾವಾಗಲೂ 24/7 ಹೇಳ್ತೀನಿ ನಾನು. ಇವತ್ತಿನ ತನಕ ಸರ್ಕಲ್ನೇ ಪರಿಶೀಲನೆ ಮಾಡಿ, ಇವತ್ತು ನೀವು ಕಾಲ್ ಮಾಡಿದ್ರೆ ನಿಮ್ಗೆ ಹುಜೂರನೇ ಕಾಲ್ ಮಾಡ್ತೀನಿ ನಾನು. ಸಾಮಾನ್ಯ ರೈತರ ವಿಷಯ ಏನು ಮಾಡಲ್ರಿ ಸರ್, ಎಲ್ಲ ನೋಡ್ಕೊತ ಹೊಂಟಿದಾವೆ. 2 ವರ್ಷ ಆಯ್ತು ಮಣ್ ಟೆಸ್ಟ್ ಮಾಡಿ ನೀವು 8 ದಿನದ ರಿಪೋರ್ಟ್ ಕೊಡ್ತೀರ ಅಂತ ಹೇಳಿರಿ ಮೀಡಿಯಾದಾಗ. ಅದ ಆಲ್ರೆಡಿ
8 ದಿವಸದಾಗ ಅಥವಾ 20 ದಿನದ ರಿಪೋರ್ಟ್ ಕೊಡಿ. 2 ವರ್ಷ ರಿಪೋರ್ಟ್ ಕೊಟ್ಟಿಲ್ಲ ಚೆಕ್ ಮಾಡ್ಬೇಕು. ಏನು ಗಾಡಿ ವಾಹನಗಳಿಲ್ಲ, ವಾಹನ ನಿಂತಾವ ಇಲ್ಲಿ. ರೈತ ವಾಹಿನಿಗಳು ವಾಹನಗಳು ನಿಂತಾವ. ಇವತ್ತಿನ ತನಕ ಒಬ್ಬರು ರೈತರಿಗೆ ಹೋಗಿ ವಾಹನದಾಗ ನೀವು ಕೆಲಸ ಮಾಡಿಕೊಟ್ರೆ ನಾನು ತೋರಿಸೋದು ಒಂದೇ ರಿಪೋರ್ಟ್ ತೋರಿಸೋದು. ಇಡೀ ಡಿಸ್ಟಿಕ್ದಾಗ ಎಷ್ಟೊಂದು ವಾಹನಗಳವ ವೇಸ್ಟ್, ಪಗಾರ ವೇಸ್ಟ್, ಎಲ್ಲ ವೇಸ್ಟ್. ಸೇರ್ಪಡೆ ಮಾಡಿ ಅದ್ರ ಮೇಲೆ ಬಿಲ್ ಹರಿದೆ ಅವರೇ ಏನಾರ ಬೇರೆ ಕಡೆ ಮಾರ್ಕೊಂಡಿದ್ದೀವಿ. ಏನಲ್ಲತ್ರಿ ನಾ ಒಂದು ಕೇಳಿದ್ರೆ ನೀವು ಒಂದು ಅನುದಾನ ವಾಪಸ್ ಹೋಯ್ತು. ಹೆಂಗ್ ಹೋಯ್ತು ಅನುದಾನ? ನೀವು ಪ್ರತಿಯೊಂದು ರೈತರಿಗೆ ನೀವು ತಿಳಿಪಡಿಸ್ತೀರಿ ಅಂದ್ರೆ ಅವ್ರಿಗೆ ಗೊತ್ತಾಗಿಲ್ಲ ನಿಮ್ಮ ಅನುದಾನ ಕಡಿಮೆ ಬೀಳ್ತದ. ಹೆಚ್ಚಾಕಾಯ್ತು ಸರ್, ಕಡಿಮೆ ಬೀಳ್ತದೆ. ಇವತ್ತು PSP ನಮ್ಮನ್ನ DD ಸರಿ ಮಾತಾಡ್ದ, ನಾನು ಫೋನ್ ಆಸ್ ಮಾಡ್ದ, ಸರ್ ನಮ್ಮ ರೈತರಿಗೆ ಏನದ ನೀವು ಬೀಜೋಪಚಾರ ಮಾಡ್ಲಿಕ್ಕೆ ಹೇಳಿಲ್ಲ, ಏನು ಹೇಳಿಲ್ಲ. ಅರೆ ನಿಮ್ಗೆ ಎಷ್ಟು ಬೇಕ್ರಿ ಒಯ್ರಿ, ನಮ್ದು ಬಿತ್ತು ಮೊಳಕೆ ಬಂದವ್ ಸರ್, 15 ದಿನ ಆಗ್ಯಾವ. ನೀವೇನು ಒಯ್ಯ ಅಂತ ಈಗೇನು ಹೇಳ್ತೀರಿ? ಅವಾಗೇ ನೀವು ರೈತರಿಗೆ ತಿಳಿಸ್ಪಡಿಸ್ತಿದ್ರಲ್ಲ. ಶಾಲ್ ಬಿಟ್ಟು ಹೋಯ್ತಾನ ಹಣಿ ತಪ್ಪದಂದ್ರಿ ಕೈ ಶಾಲ್ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನೇ ಬರಲಿ, ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ ಏನೇ ಬರಲಿ, ಏನೇ ಬರಲಿ, ರೈತರ ಹೋರಾಟಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಅದಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಏನೇ ಬರಲಿ, ಏನೇ ಬರಲಿ. ಬರಗಾಲಕ್ಕೆ ಮತ್ತು ಅತಿವೃಷ್ಟಿಗೆ ತುತ್ತಾಗಿ ನೂರಾರು ಸಾರಿ ಜಿಲ್ಲೆಗೆ ಮುಖ್ಯಮಂತ್ರಿಗಳು ಬಂದಾಗ, ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳು ಬಂದಾಗ ಹಾಗೂ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಎಲ್ಲರಿಗೂ ಸಹ ನಮ್ಮ ಜಿಲ್ಲೆಯ ರೈತರ ಸಮಸ್ಯೆಗಳ ಬಗ್ಗೆ ಮನವರಿಕೆ ಮಾಡ್ಕೊತ ಬಂದೀವಿ. ಆದರೆ ಇಲ್ಲಿವರೆಗೆ ರೈತರ ಬಗ್ಗೆ ಯಾರೂ ಸಹ ಕಾಳಜಿಯನ್ನು ತೋರಿಸದೆ ಬರೀ ಮಾಡೋಣ, ನೋಡೋಣ, ಹೇಳೋಣ ಅನ್ನುವಂಥ ಭಾಷೆಯಲ್ಲಿ ಉತ್ತರ ಸಿಗ್ತಾ ಇದೆ. ಅದಕ್ಕಾಗಿ ಇವತ್ತು ನಾವು ಜಿಲ್ಲೆಗೆ ಹೊಸದಾಗಿ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ, SP ಅವರು ಬಂದಿದ್ದಾರೆ. ಅವರನ್ನು ಹಿಂದೆ ನಮ್ಮ ಜಿಲ್ಲಾಧಿಕಾರಿಗಳಾದಂಥ ಗೋವಿಂದ ರೆಡ್ಡಿಯವರು ಏನು ಆಶ್ವಾಸನೆ ಕೊಟ್ಟಿರು, ಸಕ್ಕರೆ ಕಬ್ಬಿನ ಪೇಮೆಂಟ್ ಏನಿದೆ ತಕ್ಷಣ ಕೊಡಿಸ್ತೀನಿ, ಆ ನಂತರ ಈಗೇನು ರೈತರಿಗೆ ಬರಗಾಲದ ಪರಿಹಾರ ಸಾಕಷ್ಟು ರೈತರಿಗೆ ಕೈ ಬಿಟ್ಟಿವೆ, ಆ ರೈತರಿಗೆ ದುಡ್ಡು ಸಿಕ್ಕಿಲ್ಲ, ಅವರು ಕಚೇರಿಗೆ ಅಲೆದಾಡ್ತಾ ಇದ್ದಾರೆ. ಅತ್ಯಂತ ಕಡು ಬಡವರು, ಅವ್ರಿಗೆ ಯಾವುದೇ ಓದು ಬರದೇ ಇರತಕ್ಕಂಥ ರೈತರಿಗೆ ಓಡಾಡ್ಲಿಕ್ಕೆ ಆಗಲ್ಲಂತ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಮನವರಿಕೆ ಮಾಡಿದಾಗ ನಾವು ಪ್ರತಿಯೊಂದು ಹಳ್ಳಿಗೆ ಯಾವ್ಯಾವ ರೈತರಿಗೆ ಹಣ ಬಂದಿಲ್ಲ, ಯಾವ ಕಾರಣಕ್ಕಾಗಿ ಬಂದಿಲ್ಲ ಅನ್ನುವಂಥದ್ದು ಕಳಿಸಿ ಮಾಡ್ತೀವಿ ಅಂತ ಹೇಳಿದರು. ಅದಕ್ಕೆ ನಾವು ಅಗ್ರಿಕಲ್ಚರ್ ಅಧಿಕಾರಿಗಳ ಹತ್ರನೂ ಬಂದಿದ್ದೀವಿ. ಅವರು ಈ ಅಂಕಿಅಂಶಗಳನ್ನು ಕೊಟ್ಟಿದ್ದ ಪ್ರಕಾರ ನಮ್ಮ ಇನ್ನೂ 30-40% ಹೆಚ್ಚಾಗಿ ರೈತರಿಗೆ ಹಣವನ್ನು ಬರಬೇಕಾಗಿದೆ. ಅದರ ಜೊತೆಗೆ ಕೇಂದ್ರ ಸರ್ಕಾರದ ಹಣದ ಜೊತೆಗೆ ರಾಜ್ಯ ಸರ್ಕಾರದ SDRF ಹಣವನ್ನು ನಮ್ಮ ಜಿಲ್ಲೆಯ ರೈತರಿಗೆ ಬರಬೇಕು. ಇವತ್ತು ರೈತರ ಕಿಸಾನ್ ಸಮ್ಮಾನ್ ಯೋಜನೆ ಅನ್ನುವಂಥ 4,000 ರೂಪಾಯಿ ಹಿಂದಿದ್ದಂಥ ಸರ್ಕಾರ ಕೊಡ್ತಾ ಇತ್ತು, ಅದನ್ನು ಸಹ ಈಗಿನ ಸರ್ಕಾರ 4,000 ಬಂದ್ ಮಾಡಿದೆ. ಅದೇ ರೀತಿ ಬರಗಾಲ ಪರಿಹಾರಗೂ ಹಣ ಕೊಡ್ತಾ ಇಲ್ಲ. ಅದಕ್ಕೆ ನಾವು ಇವತ್ತು ಅಧಿಕಾರಿಗಳ ಮುಖಾಂತರ ಒತ್ತಾಯವನ್ನು ಮಾಡಿ ಹಾಗೂ ನಮ್ಮ ಕೃಷಿ ಇಲಾಖೆಯಿಂದ ಬೆಳೆ ವಿಮೆ ಭಾಳಷ್ಟು ರೈತರಿಗೆ ಇವತ್ತು ಸಿಕ್ಕಿಲ್ಲ. ವಿಮೆ ನಾವು ಸರ್ಕಾರಕ್ಕೆ ಅದಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ, ಪ್ರೈವೇಟ್ ಬೇಡ, ಸರ್ಕಾರದೇ ವಿಮಾ ಕಂಪ್ನಿ ಇದ್ದಾಗ ಯಾವುದೇ ರೈತರಿಗೆ ಮೋಸ ಆಗೋದಿಲ್ಲ. ಏನು ಪ್ರೈವೇಟೈಸ್ ಮಾಡ್ಯಾರ ಅದು ಒಳ್ಳೆಯ ಉದ್ದೇಶದಿಂದ ಮೋದಿಯವರು ಮಾಡಿರಬೇಕು, ಆದರೆ ರೈತರಿಗೆ ಇನ್ಶೂರೆನ್ಸ್ ಕಂಪ್ನಿಗಳು ಮೋಸ ಮಾಡ್ತಾವೆ. ಯಾಕೆ ಮಾಡ್ತಾರೆ ಅಂದ್ರೆ ಅವರು ಬಿಸ್ನೆಸ್ಸು ₹1 ಹಚ್ಚಿ ₹2 ಹೊಡೆಯೋ ಸಲುವಾಗಿ ಆ ಕಂಪನಿಗಳಿರ್ತಾವೆ. ದಯವಿಟ್ಟು ಮಾಧ್ಯಮದ ಮುಖಾಂತರ ನಾವು ಕೇಂದ್ರ ಸರ್ಕಾರಕ್ಕೆ ಮತ್ತು ಮೋದಿಗೆ, ಕೇಂದ್ರದ ಕೃಷಿ ಸಚಿವರಿಗೆ ಒತ್ತಾಯ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಕೃಷಿಯ ಬೆಳೆ ವಿಮೆ ಏನಿದೆ ಚೆನ್ನಾಗಿದೆ, ಆದರೆ ಪ್ರೈವೇಟ್ ಬೇಡ, ಸರ್ಕಾರದ ಮಟ್ಟದಲ್ಲಿ ಇಟ್ಕೊಳ್ಳಿ. ನೀವು ಯಾವುದೇ ರೀತಿ ಸರ್ಕಾರಕ್ಕೆ ಮಾಡ್ಕೊಂಡಾಗ ಯಾವ ಹಾನಿನೂ ಇಲ್ಲ. ನಿಮ್ಮ ಹಣ ನೀವು ಕಟ್ತೀರಿ, ರಾಜ್ಯ ಸರ್ಕಾರ ಅವ್ರ ಪಾಲಿನ ಹಣ ಕಟ್ತದೆ, ರೈತರು ಕಟ್ತಾರೆ. ಅದರಲ್ಲೇ 90% ಕೊಳ್ಳೆ ಹೊಡಿತಕ್ಕಂಥ ಕೆಲಸ ಪ್ರೈವೇಟ್ ಕಂಪ್ನಿ ಮಾಡ್ತಾ ಇದ್ದೇವಿನ ಅವ್ರ ಮನೆದು ಏನು ಕೊಡೋಂಗಿಲ್ಲ. ಅದಕ್ಕೆ ದಯವಿಟ್ಟು
ಸರ್ಕಾರ ರೈತರ ಬಗ್ಗೆ ಕಳಕಳಿ ಇದ್ದರೆ ಆ ವಿಮಾ ಕಂಪನಿ ಏನಿದೆ ಪ್ರೈವೇಟೈಸ್ ತೆಗಿಬೇಕು. ಮತ್ತು ನಮ್ಮ ಜಿಲ್ಲೆಯಲ್ಲಿ ಏನು ಬೆಳೆ ವಿಮೆ ಬರ ಆಗಿದೆ, ಬೆಳೆ ವಿಮೆ ರೈತರಿಗೆ ಯಾಕೆ ಕೊಟ್ಟಿಲ್ಲ, ಆ ಕಂಪನಿಗಳನ್ನು ಬ್ಲ್ಯಾಕ್ ಲಿಸ್ಟಿಗೆ ಹಾಕಬೇಕು, ರೈತರಿಗೆ ಕೊಡಿಸ್ಬೇಕು. ಮತ್ತು ಈಗೇನು ನಮ್ಮ ಮುಂದೆ ಈ ವರ್ಷ ಮಳೆ ಚೆನ್ನಾಗಾಗಿದೆ, ಸ್ಟಾರ್ಟಿಂಗ್ದಲ್ಲಿ ಬೆಳೆ ಚೆನ್ನಾಗಾಗಿವೆ, ಅದಕ್ಕೆ ತಾಡ್ಪಲ್ಗಳು ಏನು ತಾಡ್ಪತ್ರಿ ಅಂತೀವಿ, ರೈತರಿಗೆ ಜಿಲ್ಲೆಯಲ್ಲಿ ಎಷ್ಟು ಬೇಕೋ ಅಷ್ಟು ಕೊಡ್ತಕ್ಕಂಥದ್ದು. ಹಾಗೆ ಸ್ಪ್ರಿಂಕ್ಲರ್ಗಳು ಎಷ್ಟೋ ರೈತರು ವರ್ಷ 2 ವರ್ಷ ಆಯಿತು ಹಣ ಕಟ್ಟ್ಯಾರ, ಪೈಪ್ ಕೊಡ್ತಾ ಇಲ್ಲ. ಅದಕ್ಕೆ ಪ್ರತಿಯೊಬ್ಬ ರೈತರಿಗೆ ಏನು ಯಾರು ದುಡ್ಡು ಕಟ್ಟ್ಯಾರ ಅವ್ರಿಗೆ ಪೈಪ್ ಕೊಡಿಸ್ಬೇಕು. ಹಾಗೂ ಅದರಲ್ಲಿ ಸಹ 2-3 ಕಂಪನಿಗಳು ಭಾಳ ಕ್ವಾಲಿಟಿ ಸರಿ ಇಲ್ಲ, ಅವು ಒಂದೇ ವರ್ಷದಲ್ಲಿ ಸ್ಪ್ರಿಂಕ್ಲರ್ ಪೈಪ್ ಒಡೆದೋಗ್ತಾ ಇವೆ, ಕಾಲು ಕೊಟ್ಟರು ಮುರಿತಾ ಇವೆ. ಆ ಜೈನ್ ಕಂಪನಿ ಕೆಲವೊಂದು 2-3 ಕಂಪನಿ ಒಳ್ಳೆಯವಿವೆ. ಒಂದಿನ ಸಂದರ್ಭ ಏನಂದ್ರೆ ನಮ್ಮಲ್ಲಿ ಕರ್ನಾಟಕದಾಗ ಎಲ್ಲಿ ದೇಶದಾಗ ಕೂಡ ಅತಿವೃಷ್ಟಿ ಅನಾವೃಷ್ಟಿ ಆಗಿ ಭಾಳಷ್ಟು ಬೆಳೆ ಹಾನಿ ಆಗಿದ ಕಾರಣದಿಂದ ಏನು ಮಾಡ್ಯಾರಂದ್ರೆ ನಮ್ಮ ಪಕ್ಕಕ್ಕಿರೋಂಥ 10 ಕಿಲೋಮೀಟ್ರ್ ಬಾಜು ಇದೆ ತೆಲಂಗಾಣ ಪ್ರದೇಶ, ಒಕ್ಕಲಿಗರ ಕರ್ಜ ಪೂರ್ಣ 100% ಮಾಫ್ ಮಾಡ್ಯಾರ. ಅದಕ್ಕೇನಂತಂದ್ರೆ ಅದೇ ಸರ್ಕಾರ ಅಲ್ಲಿ ಬಿ ಅದ, ಅದೇ ಸರ್ಕಾರ ಇಲ್ಲಿ ಬಿ ಅದ, ಅದೇ ಕಾನೂನು ಅಲ್ಲಿ ಬಿ, ಅದೇ ರಾಷ್ಟ್ರೀಯ ಅಧ್ಯಕ್ಷರ ಇಲ್ಲಿ ಬಿ ಅವರೇ ಯಾರ. ಅದಕ್ಕೆ ದಯಮಾಡಿ ನಮ್ಮ ಒಕ್ಕಲಿಗರಿಗೆ ಭೀ ನಮ್ಮಲ್ಲಿ ಭೀ ಪಕ್ಕದಾಗೆ ಇದ್ದೀವಿ 5 ಕಿಲೋಮೀಟ್ರ್ ಬಾಜುದಾಗೆ ನಮ್ಮ ಒಕ್ಕಲಿಗರಿಗೆ ಭೀ ಕರ್ಜ ಪೂರ ಮಾಫ್ ಮಾಡಬೇಕು ಅಂತೇಳಿ ಕಸಿ ನಿಮ್ಮ ಮುಖಾಂತರ ಈ ಆಫೀಸ್ ಮುಖಾಂತರ ನಾವು ವಿನಂತಿ ಮಾಡ್ತೀನಿ. ಇದೇ ತಿಂಗಳ 20ನೇ ತಾರೀಕರಂದು ಕರ್ನಾಟಕ ಸರ್ಕಾರದ ಅಬಕಾರಿ ಸಚಿವರಾದ RB ತಿಮ್ಮಾಪುರ್ ಅವರು ಬೀದರ್ ಜಿಲ್ಲೆಗೆ ಪ್ರವಾಸ ಕೈಗೊಂಡಿದ್ದಕ್ಕೆ ಮಾದಿಗ ಸಮಾಜದ ಸಮುದಾಯಿಕ ಸಮಿತಿ ವತಿಯಿಂದ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜು ಕಡಾಳ್ ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ಪೂರ್ವಭಾವಿ ಸಭೆ ಹಮ್ಮಿಕೊಂಡಿದ್ದು ಎಲ್ಲ ತಾಲೂಕಿನ ಸಮಾಜದ ಮುಖಂಡರು ಸೇರಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಬೀದರ್ ಜಿಲ್ಲೆಯ ಹೆಚ್ಚಿನ ಜನರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿಕೊಂಡರು. ಈ ಸಂದರ್ಭದಲ್ಲಿ ರಾಜು ಕಡಾಳ್, ಫರ್ನಾಂಡಿಸ್ ಹಿಪ್ಪಳಗಾವ್, ಅಭಿ ಕಾಳೆ, ಜಾಫರ್ ಕಡಾಳ್ ಸೇರಿದಂತೆ ಸಮಾಜದ ಮುಖಂಡರು, ಗಣ್ಯರು ಇತರರು ಇದ್ದರು. ಅಲ್ಲಪ್ಪ ಅಲ್ಗಿ ಒಂದು 100 ಅಲ್ಗಿ ತರ್ತ ಅಂತ ಹೇಳು, ಏನು ಶಕ್ತಿ ಅದ ಆವತ್ತಾ ಪರಿಸರ ಇಲ್ಲ. ಇವ್ರು ಕೂತಿದ್ದರಿದ್ದೀನಿ ಅಡ್ರೆಸ್ ಅವ್ರು ಹೇಳ್ತಾರ ರೊಕ್ಕ ಕೊಡಿ ನೀವು ಬಾಧೆ ಬಿಡಿಸುವಂತೆ ಈ ಸಂದರ್ಭದಲ್ಲಿ ನಾನು ಮಾತಾಡೋದು ತಮ್ಮ ಹಿರಿಯರಿಗೆ, ಸಮಾಜ ಅಭಿಮಾನಿಗಳಿಗೆ ಮತ್ತು ಮಾದಿಗ ಜನರ ವತಿಯಿಂದ ನಿಮಗೆ ಧನ್ಯವಾದ ಸಲ್ಲಿಸ್ತೇನೆ. ಜೈ ಮಾದಿಗ, ಜೈ ಜೈ ಮಾದಿಗ. ಆತ್ಮೀಯ ವಿದಿನ್ ಶಾರ್ಟ್ ನೋಟಿಸ್ಗೆ ನಾವೆಲ್ಲರೂ ಇಷ್ಟು ಸ್ಪಂದನೆಯನ್ನು ಮಾಡಿ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸೇರಿದ್ದೇವಲ್ಲ, ಇದು ನಮ್ದು ಎಷ್ಟು ಶಕ್ತಿ ಅಂತ ತೋರಿಸ್ಕೊಡ್ತದೆ. ಏನಂತಂದರೆ ನಮ್ಮ ಸಮಾಜದಲ್ಲಿ ರಾಜು ಕಡ್ಯಾಳ್ ಅಣ್ಣವರು ಸ್ವಲ್ಪ ಶಕ್ತಿವಂತರಾಗಿದ್ದಾರೆ, ಫರ್ನಾಂಡಿಸ್ ಅವರು ಶಕ್ತಿವಂತರಾಗಿದ್ದಾರೆ. ಅಟ್ಲೀಸ್ಟ್ ನಮಗೆ ಮೊಬಿಲೈಸೇಷನ್ ನಮ್ಮನ್ನೆಲ್ಲ ಸೇರಿಸ್ಲಿಕ್ಕಾರ ಅವ್ರು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಇಲ್ಲಾಂದ್ರೆ ನಮ್ಗೆ ಕರೆಸ್ಬೇಕಂದ್ರೆ ಯಾರು ಕರೆಸ್ಬೇಕು? ದುಡ್ಡು ಯೋಚನೆ ಮಾಡಿ ಕೆಲಸ ಮಾಡಿದರೆ ನಾವು ಇದು ಸ್ವಾಗತ ಮಾಡಲಿಕ್ಕೆ ಏನು ಕಾರ್ಯಕ್ರಮ ಇದೆಯಲ್ಲ ಸಕ್ಸಸ್ಫುಲ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದರೆ ನಮಗೆ ಗಾಡಿ ಕೊಡಬೇಕು, ಗೂಡ ಕೊಡಬೇಕು ಅಂತ ನನ್ನೊಂದು ವಿಚಾರ ಇದೆ. ಮತ್ತು ಈ ಸ್ವಾಗತ ಮಾಡಲಿಕ್ಕೆ ಒಂದು ಸ್ವಾಗತ ಸಮಿತಿ ಅಂತ ಏನಾದರೂ ರಚನೆ ಮಾಡಿದರೆ ಇನ್ನೂ ಸ್ವಲ್ಪ ಪವರ್ಫುಲ್ ಆಗ್ತದೆ. ಮತ್ತು ಮೀಡಿಯಾಕ್ಕೆ ಅಡ್ರೆಸ್ ಮಾಡಲಿಕ್ಕೆ ಅದಕ್ಕೊಂದು ಸಮಿತಿ ಏನಾದರೂ ಮಾಡಿ ನಾವು ಪ್ರೆಸ್ ಮೀಟ್ ಮಾಡ್ತಕ್ಕಂಥದ್ದು ಇದನ್ನೆಲ್ಲ ಸ್ವಲ್ಪ ಮಾದಿಗ ಸಮಾಜದ ಸಮನ್ವಯ ಸಮಿತಿ ವತಿಯಿಂದ ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವರಾದ RB ತಿಮ್ಮಾಪುರ್ ಅವರು ಬೀದರ್ಗೆ 20ನೇ ತಾರೀಕು ಬರ್ತಾ ಇದ್ದಾರೆ. ಅವರಿಗೆ ಮಾದಿಗ ಸಮನ್ವಯ ಸಮಿತಿ ವತಿಯಿಂದ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಎಲ್ಲ ತಾಲೂಕಿನ ಸಮಾಜದ ಮುಖಂಡರು ಸೇರಿ ಅವರಿಗೆ ಅದ್ಧೂರಿಯಾಗಿ ಸನ್ಮಾನ ಮಾಡಲಾಗ್ತದೆ.
ಅದೇ ರೀತಿ ಬೀದರ್ ಎಲ್ಲ ಸಮಾಜದ ಬಾಂಧವರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಿಂದ ರಂಗಮಂದಿರದಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಸಮಾಜದ ಪರವಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಸಂಪುಟ ಸಚಿವರಾಗಿರ್ತಕ್ಕಂಥ ಸಮಾಜದ ಹಿರಿಯರು ಆರ್.ಬಿ. ತಿಮ್ಮಾಪುರ ಸಾಹೇಬರು ಬರುವ 20ನೇ ತಾರೀಕಿಗೆ ಬೀದರ್ ನಗರಕ್ಕೆ ಆಗಮಿಸ್ತಿದ್ದಾರೆ. ಆದ್ದರಿಂದ ಸಮಾಜದ ಎಲ್ಲ ಮುಖಂಡರಿಗೊತ್ತು IBಯಲ್ಲಿ ಸೇರಿಕೊಂಡು ಮಾದಿಗ ದಂಡರು ಇರ್ಬೋದು, ಆದಿಜಾಂಬ ಇರ್ಬೋದು, MRHS ಇರ್ಬೋದು, ಹೀಗೆ ಅನೇಕ ಮಾದಿಗ ಸಂಘಟನೆಗಳು ಎಲ್ಲ ಸೇರಿಕೊಂಡು ಒಗ್ಗೂಡಿಸಿ ಮಾದಿಗ ಸಮನ್ವಯ ಸಮಿತಿ ಅಂತೇಳಿ ಒಂದು ಸಮಿತಿ ಮಾಡಿಕೊಂಡು ಬರುವ 20ನೇ ತಾರೀಕಿಗೆ ಸಮಾಜದ ಮಂತ್ರಿಗಳಾಗಿರ್ತಕ್ಕಂಥ ಆರ್.ಬಿ. ತಿಮ್ಮಾಪುರ ಆಗಮಿಸ್ತಿರೋದರ ಪೂರ್ವಭಾವಿ ಸಭೆ ಮಾಡಿಕೊಂಡು ಅವರನ್ನು ಅದ್ದೂರಿಯಾಗಿ ಸನ್ಮಾನ ಮಾಡಿಕೊಂಡು ರಂಗಮಂದಿರದಲ್ಲಿ ಒಂದು ಬಹಿರಂಗ ಸಭೆ ಕಾರ್ಯಕ್ರಮ ಮಾಡಬೇಕಂತೇಳಿ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. ಈ ಸಭೆಯಲ್ಲಿ ಬಂದಿರತಕ್ಕಂಥ ಎಲ್ಲ ತಾಲೂಕದ ಈ ಸಮನ್ವಯ ಸಮಿತಿ ಸದಸ್ಯರಾಗಿರ್ತಾರೆ. ಆದ್ದರಿಂದ 20ನೇ ತಾರೀಕಿಗೆ ನಡೆಯುವ ಅಭಿನಂದನಾ ಸಮಾರಂಭಕ್ಕೆ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮಾದಿಗ ಸಮಾಜದವರು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಳ್ತೀವಿ. ಮಾದಿಗ ಸಮುದಾಯ ವತಿಯಿಂದ ಸಮನ್ವಯ ಸಮಿತಿ ಕಮಿಟಿ ಒಂದು ರಚನೆ ಮಾಡಿಕೊಂಡು ಇದೇ ತಿಂಗಳ 20ನೇ ತಾರೀಕು ಕರ್ನಾಟಕ ಸರ್ಕಾರದ ಒಂದು ಮಂತ್ರಿಯಾದಂಥ ಮಾದಿಗ ಸಮುದಾಯ ಹಿರಿಯ ನಾಯಕರು ಆರ್.ಬಿ. ತಿಮ್ಮಾಪುರ ಸಾಹೇಬರು 20ನೇ ತಾರೀಕು ಬೀದರ್ ನಗರದ ರಂಗಮಂದಿರನಲ್ಲಿ ಒಂದು ಮಾದಿಗ ಸಮುದಾಯ ವತಿಯಿಂದ ಒಂದು ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಬೀದರ್ ಜಿಲ್ಲೆ ವತಿಯಿಂದ ನಾವು ಆಯೋಜನೆ ಮಾಡಿದ್ದೇವೆ. ಅದಕ್ಕೆ ಸಮಸ್ತ ನಮ್ಮ ಮಾದಿಗ ಜನತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳ್ಬೇಕಂತೇಳಿ ನಾನು ಸಮಸ್ತ ಮಾದಿಗ ಸಮನ್ವಯ ಸಮಿತಿಯಿಂದ ನಾನು ಮನವಿ ಮಾಡ್ತೀನಿ. ಬೀದರ್ ಇಲ್ಲಿನ ವಿದ್ಯಾನಗರ್ ಬಡಾವಣೆಯ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ನ ಬೆಳ್ಳಿ ಮಹೋತ್ಸವಕ್ಕೆ ಭಾನುವಾರ ರಾತ್ರಿ ಅದ್ದೂರಿ ತೆರೆ ಬಿತ್ತು. 2 ದಿನ ದೈವ ಸಂದೇಶ, ಮೆರವಣಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮ ಸೇರಿ ನಾನಾ ಸಮಾರಂಭಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಭಾನುವಾರ ಸಂಜೆ ಭವ್ಯ ಮೆರವಣಿಗೆ ನಡೆಯಿತು. ಇಲ್ಲಿನ ಮೈನೂರು ಕ್ರಾಸ್ನಿಂದ ವಿದ್ಯಾನಗರ್ ಚರ್ಚ್ವರೆಗೆ ನಡೆಯಿತು. ಸಾರೋಟದಲ್ಲಿ ಬೆಂಗಳೂರಿನ ಬಿಷಪ್ NL ಕರ್ಕಲೆ ಅವರನ್ನು ಆಸೀನರಾಗಿದ್ದರು. ಮೆರವಣಿಗೆಗೆ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳು ಮೆರುಗು ಹೆಚ್ಚಿಸಿದ್ದವು. ರಾತ್ರಿ ನಡೆದ ಕಾರ್ಯಕ್ರಮದಲ್ಲಿ ದೈವ ಸಂದೇಶ ನೀಡಿದ ಬಿಷಪ್ NL ಕರ್ಕರೆ ಅವರು ನಾವೆಲ್ಲರೂ ವಿವಿಧೆಡೆಯಲ್ಲಿ ಏಕತೆಯಿಂದ ಇರಬೇಕು, ಎಲ್ಲ ಧರ್ಮಗಳ ಮಧ್ಯೆ ಶಾಂತಿ ಸೌಹಾರ್ದತೆಯಿಂದ ಜೀವನ ಸಾಗಿಸಬೇಕು ಎಂದು ಕರೆ ನೀಡಿದ್ದರು. ನಿರ್ಮಲಾ ಸೈಮನ್ ಮಾರ್ಕ್, SL ತುಕಾರಾಮ್, ಆಲ್ಬರ್ಟ್ ಕೋಟೆ ಇತರರಿದ್ದರು. BNL ಕರೆ ವಿದ್ಯಾನಗರ ಮೆಥೋಡಿಸ್ಟ್ ಚರ್ಚ್ನ ಬೆಳ್ಳಿ ಮಹೋತ್ಸವಕ್ಕೆ ತೆರೆ. ವಿವಿಧತೆಯಲ್ಲಿ ಏಕತೆ ತತ್ವ ಅಳವಡಿಸಿಕೊಳ್ಳಿ. ಬೀದರ್ ಕಳೆದ 25 ವರ್ಷಗಳ ಹಿಂದೆ ವಿದ್ಯಾನಗರದಲ್ಲಿ ಚರ್ಚ್ ಸ್ಥಾಪಿಸಲಾಗಿತ್ತು. ಇದೀಗ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದು ಖುಷಿ ತಂದಿದೆ. ಇಲ್ಲಿನ ಎಲ್ಲ ಜನರು ಒಗ್ಗಟ್ಟಿನಿಂದ ಇದ್ದು ಚರ್ಚ್ ಅಭಿವೃದ್ಧಿಗೆ ಇನ್ನಷ್ಟು ಶ್ರಮಿಸಬೇಕು ಎಂದು ಸಲಹೆ ನೀಡಿದ್ದರು. ಜಿಲ್ಲಾ ಮೆಥೋಡಿಸ್ಟ್ ಮೇಲ್ವಿಚಾರಕರಾದ ನೆಲ್ಸನ್ ಸುಮಿತ್ರಾ, ರೈಸೈಮನ್ ಮಾರ್ಕ್, SL ತುಕಾರಾಮ್, ಆಲ್ಬರ್ಟ್ ಕೋಟೆ, ಡಾಕ್ಟರ್ ಸತೀಶ್ ಕುಮಾರ್ M, ಡೇವಿಡ್ BG ಸ್ಯಾಂಬಲ್, ಸ್ವಾಮಿದಾಸ್ ಬೇಂದ್ರೆ, MH ಡೇವಿಡ್, ಸುಧಾಕರ್ ಕಟ್ಟಿ, ಸಲಮನ್, ಅರುಣ್, ಸುಭದ್ರಾ ಡೇವಿಡ್, ಸರೋಜಿನಿ ಶಿರೋಮಣಿ ಇತರರಿದ್ದರು. ಚರ್ಚ್ ಸಭಾಪಾಲಕರಾದ ನಿರ್ಮಲಾ ಸೈಮನ್ ಮಾರ್ಕ್ ಪ್ರಾಸ್ತಾವಿಕ ಮಾತನಾಡಿ ನಿರೂಪಣೆ ಮಾಡಿದ್ದರು. ಸಂಪತ್ ಕುಮಾರ್ ಸ್ವಾಗತಿಸಿದ್ದರು. ಇಲ್ಲಿಯ ಶ್ರೀಮತಿ ಇಂದಿರಾಬಾಯಿ ಗುರುತಪ್ಪ ಶೆಟ್ಕರ್ ಪ್ರೌಢಶಾಲೆಯಲ್ಲಿ ಆಯೋಜಿಸಿದ 2024-25ನೇ ಸಾಲಿನ 8ನೇ ತರಗತಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಸ್ತುತ ವಿಜ್ಞಾನ ತಂತ್ರಜ್ಞಾನ ಎಷ್ಟೇ ಮುಂದುವರೆದಿದ್ದರೂ ಗುರುವಿನ ಸ್ಥಾನ ತುಂಬಲು ಯಾರಿಂದಲೂ ಸಾಧ್ಯವಿಲ್ಲ. ಗುರುವಿನ ಶಕ್ತಿ ಅಗಾಧವಾದದ್ದು ಎಂದು ತಿಳಿಸಿದ್ದರು. ಅಧ್ಯಕ್ಷತೆ ವಹಿಸಿದ ಶಾಲೆಯ ಮುಖ್ಯ ಶಿಕ್ಷಕ ಲಕ್ಷ್ಮಣ ಪೂಜಾರಿ ಮಾತನಾಡಿ, ವಿದ್ಯಾರ್ಜನೆ ಜೊತೆಗೆ ಸಂಸ್ಕಾರವು ಬಹಳ ಮುಖ್ಯವಾದದ್ದು. ವಿದ್ಯಾರ್ಥಿಗಳು ಉತ್ತಮ ಆಚಾರ ವಿಚಾರಗಳನ್ನು ಮೈಗೂಡಿಸಿಕೊಳ್ಳಬೇಕು. ಜೀವನದಲ್ಲಿ ಉನ್ನತವಾದುದನ್ನು ಸಾಧಿಸಲು ಪ್ರಯತ್ನಿಸಬೇಕು ಎಂದು ಹೇಳಿದ್ದರು. ಶೆಟ್ಕರ್ ಶಾಲೆಯಲ್ಲಿ ಸ್ವಾಗತ ಸಮಾರಂಭ ಡಾಕ್ಟರ್ ಮೈಲಾರೆ ಹೇಳಿದರು. ಗುರುವಿನ ಸ್ಥಾನ ಬಹಳ ಶ್ರೇಷ್ಠ. ಜೀವನದಲ್ಲಿ ಗುರುವಿನ ಸ್ಥಾನ ಬಹಳ ಶ್ರೇಷ್ಠವಾದದ್ದು ಎಂದು ಚಿದಂಬರ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಡಾಕ್ಟರ್ ಹೌಗಿರಾವ್ ಮೈಲಾರೆ ಹೇಳಿದ್ದರು. ಚಂದ್ರಪ್ಪ ಗೌರ್ಶೆಟ್ಟಿ ಪದವಿ ಪೂರ್ವ ಕಾಲೇಜು ಪ್ರಾಚಾರ್ಯರಾದ ಡಾಕ್ಟರ್ ಚಂದ್ರಪ್ಪ ಭತ್ಮೂರ್ಗೆ ಮಾತನಾಡಿ, ಅಕ್ಷರ ಪ್ರೀತಿ ಇದ್ದವರಿಗೆ ಸರಸ್ವತಿ ಕೃಪೆ ಆಗುತ್ತದೆ. ಓದು ಬರಹ ಚೆನ್ನಾಗಿದ್ದವರು ಉನ್ನತ ಸ್ಥಾನಕ್ಕೆ ಹೋಗಬಹುದು ಎಂದು ತಿಳಿಸಿದ್ದರು.
ವಿದ್ಯಾರ್ಥಿಗಳು ಮಾತೃಭಕ್ತಿ ಗುರುಭಕ್ತಿ ಬೆಳೆಸಿಕೊಳ್ಳಬೇಕು ಎಂದು ಶಾಲೆಯ ಹಳೆಯ ವಿದ್ಯಾರ್ಥಿ ಶಿವಾನಂದ್ ವಿಶ್ವಕರ್ಮ ನುಡಿದರು. ಸಿದ್ಧಾರೂಢ ಮಹಿಳಾ ಪದವಿ ಕಾಲೇಜು ಪ್ರಾಚಾರ್ಯ ನಾಗಪ್ಪ ಜಾನಕ್ನೋರ್ ಮಾತನಾಡಿ, ಷಡ್ಕರ್ ಶಾಲೆ ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿದೆ. ಇಲ್ಲಿ ಕಲಿತ ವಿದ್ಯಾರ್ಥಿಗಳು ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಗಳಾಗಿದ್ದಾರೆ ಎಂದು ತಿಳಿಸಿದ್ದರು. ವಿದ್ಯಾರ್ಥಿನಿಯರಾದ ನಿಖಿತಾ ಅಂಬಿಕಾ ನಿರೂಪಿಸಿದ್ದರು, ನಂದಿನಿ ಸ್ವಾಗತಿಸಿದ್ದರು, ಶಿವಾನಿ ವಂದಿಸಿದ್ದರು. ಇಲ್ಲಿಯವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.